Hello friends, welcome to my today's video class on industrial development. This topic is prescribed for BCom third semester students, and today we are going to discuss some contents related to industrial development. So today first I am going to introduce you about industrial development, then meaning and definitions of industrial development. ಅದರ ಜೊತೆಗೆ ಇಂಪಾರ್ಟೆನ್ಸ್ ಆಫ್ ಇಂಡಸ್ಟ್ರಿಯಲೈಜೇಷನ್, ಕೈಗಾರೀಕರಣದ ಮಹತ್ವವನ್ನು ನೋಡ್ತೀವಿ. ಅದಾದಮೇಲೆ ಕೈಗಾರಿಕಾ ಅಭಿವೃದ್ಧಿಯನ್ನು ತಡೆಯುವ ಅಂಶಗಳು ಅಂದರೆ ಫ್ಯಾಕ್ಟರ್ಸ್ ಇನ್ಹಿಬಿಟಿಂಗ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್. ಅದಾದಮೇಲೆ ಕೈಗಾರಿಕಾ ಅಭಿವೃದ್ಧಿಯ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನು ನೋಡ್ತೀವಿ. ಸೊ ಈಗ ಮೊದಲಿಗೆ ಕೈಗಾರಿಕೆಯ ಕುರಿತು ಅಥವಾ ಕೈಗಾರಿಕಾ ಅಭಿವೃದ್ಧಿಯ ಕುರಿತು ಒಂದಿಷ್ಟು ಪರಿಚಯವನ್ನು ನೋಡೋಣ. ನಮಗೆ ಗೊತ್ತು, ಈಗ ಅಭಿವೃದ್ಧಿ ಹೊಂದಿರತಕ್ಕಂಥ ದೇಶಗಳೆಲ್ಲವೂ ಕೈಗಾರಿಕೆಗಳಲ್ಲಿ ಮುಂದುವರೆದಿರ್ತಕ್ಕಂಥ ದೇಶಗಳಾಗಿವೆ. ಸೊ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಏನು ಆಗಿದೆಯಲ್ಲ ಅಂಥ ದೇಶಗಳೆಲ್ಲನೂ ಅಭಿವೃದ್ಧಿಯನ್ನು ಸಾಧಿಸಿವೆ. ಹಾಗೆ ಕೈಗಾರಿಕಾ ಅಭಿವೃದ್ಧಿ ಅನ್ನೋದು ಒಂದು ದೇಶದ ಅಭಿವೃದ್ಧಿಗೆ ಪೂರಕವಾಗಿರುತ್ತೆ ಅಥವಾ ದೇಶದ ಅಭಿವೃದ್ಧಿಗೆ ಸಹಾಯಕವಾಗಿರುತ್ತೆ. ಸೊ ಆ ಕಾರಣದಿಂದ ಇವತ್ತು ನಾವು ಕೈಗಾರಿಕಾ ಅಭಿವೃದ್ಧಿ ಕುರಿತು, ಕೈಗಾರೀಕರಣದ ಕುರಿತು ಇವತ್ತಿನ ಒಂದು ವಿಡಿಯೋದಲ್ಲಿ ಅಧ್ಯಯನ ಮಾಡ್ತಾ ಇದ್ದೀವಿ, ವಿಡಿಯೋ ಕ್ಲಾಸ್ದಲ್ಲಿ ಅಧ್ಯಯನ ಮಾಡ್ತಾ ಇದ್ದೀವಿ. ಸೊ ಇಂಡಸ್ಟ್ರಿಯಲ್ ಎಕನಾಮಿಕ್ಸ್ ಈಸ್ ಅ ಬ್ರ್ಯಾಂಚ್ ಆಫ್ ಜನರಲ್ ಎಕನಾಮಿಕ್ಸ್. ಸಾಮಾನ್ಯ ಅರ್ಥಶಾಸ್ತ್ರದ ಒಂದು ಭಾಗವಾಗಿದೆ ಕೈಗಾರಿಕಾ ಅರ್ಥಶಾಸ್ತ್ರವು. ಇದು ಸಣ್ಣ ಉದ್ಯಮ ಘಟಕಗಳಾಗಲಿ ಅಥವಾ ಕೈಗಾರಿಕೆಗಳಾಗಲಿ ಅವುಗಳ ಕುರಿತು, ಅವುಗಳ ಸಮಸ್ಯೆಗಳ ಕುರಿತು ಅಧ್ಯಯನವನ್ನು ಮಾಡುತ್ತೆ. ಸೊ ಇಂಡಸ್ಟ್ರಿಯಲ್ ಸೆಕ್ಟರ್ plays a very vital role, important role in the economic development of a country. ಒಂದು ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಒಂದು ಮಹತ್ವದ ಪಾತ್ರವನ್ನು ಕೈಗಾರಿಕಾ ವಲಯವು ನಿರ್ವಹಿಸುತ್ತೆ. ಕೈಗಾರಿಕಾ ವಲಯದ ಅಭಿವೃದ್ಧಿಯಿಂದ ಒಂದು ದೇಶದ ಅಭಿವೃದ್ಧಿ ಸಾಧ್ಯ. ಆ ಕಾರಣಕ್ಕೆ ಕೈಗಾರಿಕೆಗಳನ್ನು ನಾವು ಅಭಿವೃದ್ಧಿಪಡಿಸಬೇಕಾಗತ್ತೆ ಒಂದು ದೇಶದಲ್ಲಿ. ಸೊ ಆ ನಿಟ್ಟಿನಲ್ಲಿ ನಮ್ಮ ದೇಶವು ಕೂಡ, ಭಾರತದಲ್ಲಿಯೂ ಕೂಡ ನಾವು ಹಲವಾರು ಕೈಗಾರಿಕಾ ನೀತಿಗಳನ್ನು ನೋಡಿದ್ದೀವಿ. ಆ ನೀತಿಗಳ ಮೂಲಕ ಕೈಗಾರಿಕೆಗಳ ಅಭಿವೃದ್ಧಿಗೆ ಹಲವಾರು ಸಹಾಯವನ್ನು ಅಥವಾ ನೆರವನ್ನು ನೀಡಿ ಕೈಗಾರಿಕೆಗಳನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಸರ್ಕಾರಗಳು ಹಲವಾರು ಕ್ರಮಗಳನ್ನು ತಗೊಳ್ತಾ ಬಂದಿದ್ದಾವೆ. ಸೊ ಎಲ್ಲದರ ಕುರಿತು ಈ ಒಂದು ಸಿಲೆಬಸ್ದಲ್ಲಿ ಇಂಡಸ್ಟ್ರಿಯಲ್ ಎಕನಾಮಿಕ್ಸಲ್ಲಿ ನಾವು ಓದ್ತಾ ಹೋಗ್ತೀವಿ. ಈಗ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಅಂತ ಹೇಳಿದಾಗ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ವ್ಯಾಖ್ಯಾನಗಳನ್ನು ನೋಡೋಣ. ಆ ವ್ಯಾಖ್ಯಾನಗಳ ಮೂಲಕ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಅಂದರೆ ಏನು ಅಂತ ನಮಗೆ ಗೊತ್ತಾಗುತ್ತೆ. ಸೊ ಮೊದಲಿಗೆ ಕೈಗಾರೀಕರಣವನ್ನು ಸಾಮಾನ್ಯವಾಗಿ ನಾವು ಹೇಗೆ ಅರ್ಥೈಸ್ಕೋಬೋದು ಅಂತ ಹೇಳಿದರೆ, ಕೈಗಾರೀಕರಣವನ್ನು ಒಂದು ದೇಶದಲ್ಲಿ ಹೆಚ್ಚು ಹೆಚ್ಚು ಕೈಗಾರಿಕೆಗಳನ್ನು ಸ್ಥಾಪಿಸುವ ಪ್ರಕ್ರಿಯೆ ಎಂದು ವ್ಯಾಖ್ಯಾನಿಸಬಹುದು. ಅಂದರೆ industrialization may be defined as a process in which more and more industries are being established in a country. ಕೈಗಾರೀಕರಣ ಅಂತ ಹೇಳಿದರೆ ಒಂದು ದೇಶದಲ್ಲಿ ಯಾವಾಗ ಹೆಚ್ಚಿನ ಸಂಖ್ಯೆಯಲ್ಲಿ ಕೈಗಾರಿಕೆಗಳನ್ನು ಸ್ಥಾಪಿಸಲಾಗುತ್ತೋ, ಉತ್ತಮ ರೀತಿಯ ಒಂದು ತಂತ್ರಜ್ಞಾನವನ್ನು ಆ ಕೈಗಾರಿಕೆಗಳಲ್ಲಿ ಬಳಸಲಾಗುತ್ತೋ, ಉತ್ಪಾದನಾ ವೆಚ್ಚವನ್ನು ಎಲ್ಲಿ ಕಡಿಮೆ ಮಾಡಲಾಗುತ್ತೋ, ಹೊಸ ಮಾರುಕಟ್ಟೆಗಳನ್ನು ಕೊಂಡುಕೊಳ್ಳಾಗುತ್ತೋ ಅಂತಹ ಒಂದು ಸನ್ನಿವೇಶಕ್ಕೆ ನಾವೇನಂತ ಕರಿತೀವಿ, ಕೈಗಾರೀಕರಣ ಅಂತ ಕರಿತೀವಿ. ಸೊ ಹೆಚ್ಚು ಹೆಚ್ಚು ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡ್ತಕ್ಕಂತಹ ಒಂದು ವ್ಯವಹಾರಕ್ಕೆ, ಒಂದು ಸನ್ನಿವೇಶಕ್ಕೆ ನಾವು ಕೈಗಾರೀಕರಣ ಅಂತ ಹೇಳ್ತೀವಿ. ಇದೊಂದು ಪ್ರಕ್ರಿಯೆಯಾಗಿದೆ. ಯಾಕಂದರೆ ಒಂದೇ ಸಾರಿಗೆ ನಾವು ಎಲ್ಲ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡೋದಕ್ಕೆ ಆಗೋದಿಲ್ಲ. ಆದ್ದರಿಂದ ಹಂತ ಹಂತವಾಗಿ ಹೆಚ್ಚು ಹೆಚ್ಚು ಕೈಗಾರಿಕೆಗಳನ್ನು ಸ್ಥಾಪಿಸುವ ಒಂದು ಪ್ರಕ್ರಿಯೆ ಏನಿದೆ, ನಿರಂತರವಾದಂಥ ಪ್ರಕ್ರಿಯೆಗೆ ನಾವು ಕೈಗಾರೀಕರಣ ಅಂತ ಕರಿತೀವಿ. ಕೈಗಾರೀಕರಣ ಹೊಂದಿರತಕ್ಕಂಥ ದೇಶಗಳು ಅಭಿವೃದ್ಧಿಯನ್ನು ಸಾಧಿಸೋದಕ್ಕೆ ತುಂಬ ಸರಳ ಆಗತ್ತೆ ಅನ್ನೋದು ಒಂದು ಪರಿಕಲ್ಪನೆ. ಈಗ ಇದಕ್ಕೆ ಸಂಬಂಧಪಟ್ಟಂತೆ, ಕೈಗಾರೀಕರಣಕ್ಕೆ ಸಂಬಂಧಪಟ್ಟಂತೆ ಒಂದೆರಡು ವ್ಯಾಖ್ಯಾನಗಳನ್ನು, ಮಹತ್ವವಾದಂಥ ವ್ಯಾಖ್ಯಾನಗಳನ್ನು ನೋಡೋಣ. ಒಂದು ಅಕಾರ್ಡಿಂಗ್ ಟು ಪಾಲ್ ಸ್ವಿಜಿ ಅವ್ರ ಪ್ರಕಾರ, ಇಂಡಸ್ಟ್ರಿಯಲೈಜೇಷನ್ ಈಸ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ನ್ಯೂ ಇಂಡಸ್ಟ್ರೀಸ್ or building up of new means of production, which means changes in the strategical production function. ಅಂದರೆ ಕೈಗಾರೀಕರಣವು ಹೊಸ ಕೈಗಾರಿಕೆಗಳ ಸ್ಥಾಪನೆ, ಅಂದರೆ ಹೊಸ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡೋದು ಅಥವಾ ಹೊಸ ಉತ್ಪಾದನಾ ವಿಧಾನಗಳನ್ನು ನಿರ್ಮಿಸೋದು. ಅಂದರೆ ಉತ್ಪಾದನಾ ಕಾರ್ಯತಂತ್ರದ ಕಾರ್ಯದಲ್ಲಿನ ಬದಲಾವಣೆಗಳನ್ನು ತರುವುದಕ್ಕೆ ನಾವು ಕೈಗಾರೀಕರಣ ಅನ್ನುತ್ತೇವೆ ಅಂತೇಳಿ ಪಾಲ್ ಸ್ವಿಜಿ ಅವರು ಹೇಳಿದ್ದಾರೆ. ಅಂದರೆ ಹೆಚ್ಚು ಹೆಚ್ಚು ಕೈಗಾರಿಕೆಗಳನ್ನ ಸ್ಥಾಪಿಸಿ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಬದಲಾವಣೆಗಳನ್ನ ತಗೊಂಡು ಬಂದು ಅದರಿಂದ ಅದರ ಉತ್ಪಾದನಾ ಕಾರ್ಯತಂತ್ರದಲ್ಲಿ ಪ್ರಗತಿಯನ್ನು ಸಾಧಿಸೋದಕ್ಕೆ
ನಾವು ಕೈಗಾರೀಕರಣ ಅಂತ ಕರಿತೀವಿ. ಸರಳವಾಗಿ ಹೇಳಬೇಕು ಅಂತ ಹೇಳಿದರೆ, ಹೆಚ್ಚು ಕೈಗಾರಿಕೆಗಳನ್ನು ಸ್ಥಾಪಿಸಿ ಅವುಗಳ ಉತ್ಪಾದಕತೆಯನ್ನು ಹೆಚ್ಚು ಮಾಡುವ ನಿಟ್ಟಿನಲ್ಲಿ ತೆಗೆದುಕೊಂಡಂಥ ಕ್ರಮಗಳಿಗೆ ನಾವು ಕೈಗಾರೀಕರಣ ಅಂತ ಹೇಳ್ಬೋದು. ಮುಂದಿನದಾಗಿ ಎರಡನೇ ಒಂದು ಡೆಫಿನೇಷನ್ನ ಚೈನೀಸ್ ಎಕನಾಮಿಸ್ಟ್ ಆದಂತಹ ಕ್ಯಾಂಗ್ ಚಾಂಗ್ ಅವರು ಒಂದು ವ್ಯಾಖ್ಯಾನವನ್ನು ನೀಡ್ತಾರೆ. ಇಂಡಸ್ಟ್ರಿಯಲೈಸೇಷನ್ ಈಸ್ ಅ ಪ್ರೋಸೆಸ್, ಒಂದು ಪ್ರಕ್ರಿಯೆ, ಇನ್ ವಿಚ್ ಚೇಂಜಸ್ ಆಫ್ ಅ ಸೀರೀಸ್ ಆಫ್ ಸ್ಟ್ಯಾಟಿಸ್ಟಿಕಲ್ ಪ್ರೊಡಕ್ಷನ್ ಫಂಕ್ಷನ್ಸ್ ಆರ್ ಟೇಕಿಂಗ್ ಪ್ಲೇಸ್. It involves basic changes and mechanization of an enterprise, building up of new industry, opening up of new market. These are all things called as industrialization. ಅಂದರೆ ಇವರು ಕ್ಯಾಂಗ್ ಚಾಂಗ್ ಅವರ ಪ್ರಕಾರ, ಕ್ಯಾಂಗ್ ಚಾಂಗ್ ಅವರ ಪ್ರಕಾರ ಉತ್ಪಾದನಾ ಪ್ರಕ್ರಿಯೆಗಳಲ್ಲಿ ಉಂಟಾಗುವ ಮೂಲಭೂತ ಬದಲಾವಣೆಗಳ ಸರಣಿಗೆ ಕೈಗಾರೀಕರಣ ಎಂದು ಕರೆಯುತ್ತೇವೆ ಅಂತ ತುಂಬ ಸರಳವಾಗಿ ಹೇಳಿದ್ದಾರೆ. ಅಂದರೆ ಇಲ್ಲಿ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಏನು ಬದಲಾವಣೆಗಳು ಸಂಭವಿಸುತ್ತೋ, ಅಂದರೆ ಉನ್ನತಿಯನ್ನು ಏನು ಸಾಧಿಸ್ತೀವೋ ಅದನ್ನು ನಾವು ಕೈಗಾರೀಕರಣ ಅಂತ ಕರಿಬೋದು. ಅವರ ಪ್ರಕಾರ ಹೊಸ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡೋದಾಗಲಿ, ಹೊಸ ಮಾರುಕಟ್ಟೆಗಳನ್ನ ಕಟ್ಕೊಳ್ಳೋದಾಗಲಿ, ಇದಕ್ಕೆ ನಾವು ಕೈಗಾರೀಕರಣ ಅಂತ ಹೇಳ್ತೀವಿ. ಒಟ್ಟಾರೆಯಾಗಿ ಸಂಕ್ಷಿಪ್ತವಾಗಿ ಈ ಎರಡು ವ್ಯಾಖ್ಯಾನಗಳನ್ನು ನೋಡೋದ್ರ ಮೂಲಕ ನಾವು ಏನು ಹೇಳ್ಬೋದು, ಕೈಗಾರೀಕರಣ ಅನ್ನೋದು ಒಂದು ಪ್ರಕ್ರಿಯೆಯಾಗಿದೆ ಎಲ್ಲಿ ಹೆಚ್ಚು ಹೆಚ್ಚು ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಲಾಗುತ್ತೆ ಮತ್ತು ಹೆಚ್ಚು ಉತ್ಪಾದಕತೆಯನ್ನು ಹೆಚ್ಚಿಸಲಾಗುತ್ತೆ. ಅದನ್ನು ನಾವು ಕೈಗಾರೀಕರಣ ಅಂತ ಕರಿಬೋದು. ಸೊ ಈಗ ಮುಂದಿನದಾಗಿ ಈ ಕೈಗಾರೀಕರಣ ಯಾಕೆ ಆಗಬೇಕು, ಕೈಗಾರೀಕರಣದ ಮಹತ್ವ ಏನು, ಇಂಪಾರ್ಟೆನ್ಸ್ ಆಫ್ ಇಂಡಸ್ಟ್ರಿಯಲೈಸೇಷನ್ ಅಂತ ಹೇಳ್ತೀವಿ. ಕೈಗಾರೀಕರಣದ ಅಥವಾ ಕೈಗಾರಿಕೆಗಳ ಅಭಿವೃದ್ಧಿಯನ್ನು ಆಗೋದರಿಂದ ನಾವು ನಮ್ಮ ದೇಶದ ರಾಷ್ಟ್ರೀಯ ವರಮಾನವನ್ನು ಮತ್ತು ತಲಾ ಆದಾಯವನ್ನು ಹೆಚ್ಚಿಸ್ಬೋದು. ಯಾಕಂದರೆ ಕೈಗಾರಿಕೆಗಳು ಹೆಚ್ಚಾಗೋದ್ರಿಂದ ಉದ್ಯೋಗಗಳು ಹೆಚ್ಚಿಗೆ ಸೃಷ್ಟಿಯಾಗತ್ತೆ, ಉತ್ಪಾದನೆಯೂ ಕೂಡ ಹೆಚ್ಚಾಗತ್ತೆ. ಇದರಿಂದ GDP ಅಂದರೆ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಮತ್ತು ಜನರ ತಲಾ ಆದಾಯ ಕೂಡ ಹೆಚ್ಚಾಗೋ ಒಂದು ಅವಕಾಶಗಳಿರುತ್ತೆ. ಆ ಕಾರಣದಿಂದ ಕೈಗಾರೀಕರಣದಿಂದ ಒಂದು ರಾಷ್ಟ್ರದ ಆದಾಯ ಮತ್ತು ಅಲ್ಲಿಯ ಜನರ ತಲಾ ವರಮಾನಗಳು ಹೆಚ್ಚಾಗುತ್ತವೆ ಅಂತ ಹೇಳ್ತೀವಿ. ಎರಡನೇದಾಗಿ ಇನ್ಸೆಂಟಿವ್ ಟು ಅಗ್ರಿಕಲ್ಚರಲ್ ಡೆವಲಪ್ಮೆಂಟ್, ಕೃಷಿ ಅಭಿವೃದ್ಧಿಗೆ ಪ್ರೇರಣೆಯನ್ನು ನೀಡುತ್ತೆ. ಸೊ ಇಲ್ಲಿ ಕೃಷಿ ಅಭಿವೃದ್ಧಿ ಅಂತ ಹೇಳಿದಾಗ ನೋಡಿರಿ, ಕೈಗಾರಿಕಾ ವಲಯ ಅಭಿವೃದ್ಧಿ ಸಾಧಿಸಿದ ಹಾಗೆ ಕೈಗಾರಿಕಾ ವಲಯದ ಕಾರಣದಿಂದ ಕೃಷಿ ಅಭಿವೃದ್ಧಿ ಕೂಡ ಸಾಧ್ಯ ಆಗತ್ತೆ. ಹೇಗೆ ಅಂತ ಹೇಳಿದರೆ, ಕೈಗಾರಿಕಾ ವಲಯದಲ್ಲಿ ಬಳಸ್ತಕ್ಕಂತಹ ಸರಕುಗಳೇನಿವೆ, ಕೆಲವೊಂದಿಷ್ಟು ಸರಕುಗಳು ಕೃಷಿ ವಲಯದಿಂದ ಬರುತ್ತೆ. ಆ ಕೃಷಿ ವಲಯದಲ್ಲಿ ಉತ್ಪಾದನೆ ಆಗ್ತಕ್ಕಂಥ ಸರಕುಗಳಿಗೆ ಕೈಗಾರಿಕಾ ವಲಯದಿಂದ ಬೇಡಿಕೆ ಬರುವುದರಿಂದ ಏನಾಗುತ್ತೆ, ಕೃಷಿಯಲ್ಲಿ ಅಭಿವೃದ್ಧಿ ಸಾಧ್ಯ ಆಗತ್ತೆ, ಕೃಷಿಗೆ ಒಂದು ಪ್ರೇರಣೆ ಸಿಗತ್ತೆ. ಸೊ ಕೃಷಿಯಲ್ಲಿ ಕಮರ್ಷಿಯಲ್ ಕ್ರಾಪ್ಸನ್ನು ಬೆಳೆಯೋದಕ್ಕೂ ಕೂಡ ಅವಕಾಶಗಳು ಹೆಚ್ಚಾಗತ್ತೆ. ಆ ಕಾರಣಕ್ಕೆ ಕೈಗಾರಿಕಾ ಅಭಿವೃದ್ಧಿಯು ಕೃಷಿಯ ಅಭಿವೃದ್ಧಿಗೆ ಪ್ರೇರಣೆಯನ್ನು ನೀಡುತ್ತೆ ಅಂತ ಹೇಳ್ತೀವಿ. ಮುಂದಿನದಾಗಿ ಎಂಪ್ಲಾಯ್ಮೆಂಟ್ ಫಾರ್ ಸರ್ಪ್ಲಸ್ ಲೇಬರ್ಸ್, ಅಂದರೆ ಹೆಚ್ಚುವರಿ ಶ್ರಮಜೀವಿಗಳಿಗೆ ಉದ್ಯೋಗಾವಕಾಶ. ನಮ್ಮಂಥ ದೇಶದಲ್ಲಿ, ಅಂದರೆ ಭಾರತದಂಥ ದೇಶದಲ್ಲಿ, ಕೃಷಿ ಪ್ರಧಾನ ರಾಷ್ಟ್ರ ಭಾರತ, ಈ ದೇಶದಲ್ಲಿ ನಾವು ನೋಡಿದಾಗೆ ಲೇಬರ್ ಕ್ಲಾಸ್ ಅಥವಾ ಲೇಬರ್ ಕಮ್ಯುನಿಟಿ ದೊಡ್ಡದಿದೆ, ಸಪ್ಲೈ ಆಫ್ ಲೇಬರ್ ಜಾಸ್ತಿ ಇದೆ. ಇಲ್ಲಿ ಕೃಷಿಯಲ್ಲಿ ಬಹಳಷ್ಟು ಜನ ಕೆಲಸ ಮಾಡೋದ್ರಿಂದ ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್ ಅಧಿಕ ಆಗಿದೆ. ಸೊ ಈ ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್ನ, ನಿರುದ್ಯೋಗವನ್ನು, ಈ ಒಂದು ಸಮಸ್ಯೆಯನ್ನು ನಾವು ನಿವಾರಿಸಬೇಕು ಅಂತ ಹೇಳಿದರೆ ಕೈಗಾರಿಕಾ ಅಭಿವೃದ್ಧಿಯ ಪಾತ್ರ ಮಹತ್ವದಾಗಿದೆ. ಯಾಕಂದರೆ ಅಲ್ಲಿ ಕೈಗಾರಿಕೆಗಳು ಹೆಚ್ಚುತ್ತಾ ಹೋದಂತೆ ಅಥವಾ ಕೈಗಾರಿಕೆಗಳ ಸಂಖ್ಯೆ ಹೆಚ್ಚಾದಂತೆ ಏನು ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್ ಇದೆ ಇದು ಕಡಿಮೆ ಆಗೋ ಸಾಧ್ಯತೆಗಳಿದೆ. ಯಾಕಂದರೆ ಅಲ್ಲಿಂದ ಜನ ಯಾರ್ದು ಮಾರ್ಜಿನಲ್ ಪ್ರೊಡಕ್ಟಿವಿಟಿ ಶೂನ್ಯ ಇದೆ, ಸೀಮಾಂತ ಉತ್ಪಾದಕತೆ ಶೂನ್ಯ ಇದೆಯೋ ಕೃಷಿಯಲ್ಲಿ, ಅಂತಹ ಜನ ಕೈಗಾರಿಕಾ ವಲಯಕ್ಕೆ ವಲಸೆ ಹೋಗ್ತಾರೆ. ಆದ್ದರಿಂದ ಹೆಚ್ಚುವರಿ ಶ್ರಮದ ಪೂರೈಕೆ, ಕಾರ್ಮಿಕರ ಪೂರೈಕೆ ಏನಿದೆಯೋ ಅದನ್ನು ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ದಿಂದ ನಾವು ಅವರಿಗೆ ಉದ್ಯೋಗ ಕೊಡೋದ್ರ ಮೂಲಕ ನಿರುದ್ಯೋಗದ ಸಮಸ್ಯೆಯನ್ನು ನಾವು ಬಗೆಹರಿಸ್ಬೋದು. ರೈಟ್. ಮುಂದಿನದಾಗಿ ಇನ್ಕ್ರೀಸ್ ಇನ್ ಪ್ರೊಡಕ್ಟಿವಿಟಿ, ಒಟ್ಟಾರೆಯಾಗಿ ಒಂದು ದೇಶದ ಉತ್ಪಾದಕತೆಯಲ್ಲಿ ಹೆಚ್ಚಳ ಆಗತ್ತೆ. ಸೊ ಪ್ರೊಡಕ್ಟಿವಿಟಿ
ಬೇಸಿಕಲಿ ಇಂಡಸ್ಟ್ರಿಯಲ್ ಸೆಕ್ಟ್ರಲ್ಲಿ ನಾವು ನೋಡಿದಾಗ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಡಕ್ಟಿವಿಟಿ ಹೆಚ್ಚಿಗೆ ಆಗುತ್ತೆ. ಈ ಪ್ರೊಡಕ್ಟಿವಿಟಿ ಹೆಚ್ಚು ಆಗೋದ್ರಿಂದ ದೇಶದ ಆರ್ಥಿಕತೆಯಲ್ಲಿ ಸುಧಾರಣೆಯನ್ನು ಕಾಣ್ತೀವಿ. ಒಟ್ಟು GDP ಹೆಚ್ಚಾಗುತ್ತೆ. ಇದೆಲ್ಲ ಅಂಶಗಳು ಒಂದು ದೇಶದ ಅಭಿವೃದ್ಧಿಗೆ ಸಹಾಯಕ ಅಥವಾ ಪೂರಕವಾಗಿವೆ ಅಂತ ಹೇಳ್ಬೋದು. ಮುಂದಿನದಾಗಿ ಇನ್ಕ್ರೀಸ್ ಇನ್ ಫಾರಿನ್ ಎಕ್ಸ್ಚೇಂಜ್, ವಿದೇಶಿ ವಿನಿಮಯದಲ್ಲಿ ಹೆಚ್ಚಳ. ಕೈಗಾರಿಕೆಗಳು ಉತ್ಪಾದಿಸ್ತಕ್ಕಂಥ ಸರಕುಗಳನ್ನು ನಾವು ಬೇರೆ ದೇಶಗಳಿಗೆ ರಫ್ತು ಮಾಡಿದಾಗ ಅದರಿಂದ ನಾವು ವಿದೇಶಿ ವಿನಿಮಯವನ್ನು ಗಳಿಸಬಹುದು. ಫಾರಿನ್ ಎಕ್ಸ್ಚೇಂಜ್ ವಿ ಅರ್ನ್ ಫಾರಿನ್ ಎಕ್ಸ್ಚೇಂಜ್ ಬೈ ಪ್ರೊಡ್ಯೂಸಿಂಗ್ ಆ್ಯಂಡ್ ಎಕ್ಸ್ಪೋರ್ಟಿಂಗ್ ಮೋರ್ ಆಫ್ ದ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್, ರೈಟ್. ದೆನ್ ಚೇಂಜಸ್ ಇನ್ ಸೋಷಿಯಲ್ ಎನ್ವಿರಾನ್ಮೆಂಟ್, ಸಾಮಾಜಿಕ ಒಂದು ಪರಿಸರದಲ್ಲಿ ಬದಲಾವಣೆಯನ್ನು ಕೂಡ ಕಾಣೋದಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಸೊ ಕೈಗಾರೀಕರಣದಿಂದ ಇದನ್ನು ನಾವು ಸಾಧ್ಯ ಮಾಡ್ಕೋಬೋದು. ಕೈಗಾರಿಕೆಗಳ ಬೆಳವಣಿಗೆಯಿಂದಾಗಿ ಜನಸಾಮಾನ್ಯರ ದೃಷ್ಟಿಕೋನದಲ್ಲಿ ಗಮನಾರ್ಹ ಬದಲಾವಣೆಗಳನ್ನ ಕಾಣ್ತೀವಿ. ಯಾಕಂದರೆ ಜಾತೀಯತೆಯಿಂದ ಕೂಡಿದ ಸಾಂಪ್ರದಾಯಿಕ ಗ್ರಾಮೀಣ ಜೀವನ ಶೈಲಿಯಲ್ಲಿ ಪರಿವರ್ತನೆಯನ್ನು ಕಾಣ್ಬೋದು ನಾವು. ಆದ್ದರಿಂದ ಒಂದು ಸಾಮಾಜಿಕ ಪರಿಸರದಲ್ಲಿ ಬದಲಾವಣೆಯನ್ನು ತರಬೇಕು ಅಂತ ಹೇಳಿದರೆ ಕೈಗಾರಿಕೆಯ ಪಾತ್ರ ತುಂಬ ಮಹತ್ವದ್ದಾಗಿದೆ. ಇದ್ರ ಜೊತೆಗೆ ಇನ್ನೊಂದು ಮಹತ್ತರವಾದಂಥ ಅಂಶ ಅಂತ ಹೇಳಿದರೆ ಸೆಲ್ಫ್ ರಿಲಯನ್ಸ್ ಅಂತ ಹೇಳ್ತೀವಿ, ಅಂದರೆ ಸ್ವಾವಲಂಬನೆ. ಕೈಗಾರಿಕೆಗಳ ಅಭಿವೃದ್ಧಿಯಿಂದಾಗಿ ವಿದೇಶಗಳ ಮೇಲಿನ ಪರಾವಲಂಬನೆ ತಪ್ಪಿ ದೇಶವು ಆರ್ಥಿಕ ಸ್ವಾವಲಂಬನೆಯನ್ನು ಸಾಧಿಸಬಹುದು ಅಥವಾ ಸಾಧಿಸುತ್ತೆ. ಯಾಕಂದರೆ ನಾವು ವಿದೇಶಿಗರ ಮೇಲೆ ಅವಲಂಬನೆ ಆಗುವುದಕ್ಕಿಂತ ನಮ್ಮ ದೇಶದಲ್ಲಿಯೇ ನಾವು ಉತ್ಪಾದನೆಯನ್ನು ಮಾಡಿಕೊಂಡಾಗ ನಾವು ಸ್ವಾವಲಂಬಿಗಳಾಗ್ತೀವಿ. ಅದರಿಂದ ಒಂದು ದೇಶದ ರಕ್ಷಣಾ ದೃಷ್ಟಿಯಿಂದ, ಒಂದು ದೇಶದ ಗೌರವದ ದೃಷ್ಟಿಯಿಂದ ಅದು ಅವಶ್ಯಕ. ಸೊ ಇಂಡಸ್ಟ್ರಿಯಲೈಸೇಷನ್ ಪ್ಲೇಸ್ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಮೇಕಿಂಗ್ ಅ ಕಂಟ್ರಿ ಸೆಲ್ಫ್ ರಿಲಯಂಟ್. ಸೊ ನಾವು ಲೆಟ್ ಅಸ್ ಕಮ್ ಟು ಇದ್ರ ಜೊತೆಗೆ ಇನ್ನೂ ಹಲವಾರು ಎಷ್ಟೇ ಪಾಯಿಂಟ್ಸ್ ಮಾಡ್ತಾ ಹೋದರೆ ಇಂಪಾರ್ಟೆನ್ಸ್ ಕಡಿಮೆ ಆಗೋದಿಲ್ಲ. ಯಾಕಂತ ಹೇಳಿದರೆ ಇದು ಇಂಡಸ್ಟ್ರಿಯಲೈಸೇಷನ್ ಆಗೋದ್ರಿಂದ ಒಂದು ದೇಶದ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ಸಹಕಾರಿಯಾಗಿದೆ ಅಂತ ಹೇಳ್ಬೋದು. ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್ ಇಂಪ್ರೂವ್ ಆಗುತ್ತೆ. ಎರಡನೇದಾಗಿ ದೇಶದಲ್ಲಿ ಇರ್ತಕ್ಕಂತಹ ಸಂಪನ್ಮೂಲಗಳ ಸದ್ಬಳಕೆ ಆಗುತ್ತೆ, ಸಮರ್ಥ ರೀತಿಯಲ್ಲಿ ಸದ್ಬಳಕೆ ಆಗುತ್ತೆ. ಮತ್ತು ಈ ಒಂದು ಇಂಡಸ್ಟ್ರಿಯಲೈಸೇಷನ್ ಕಾರ್ಯದಿಂದ ಸರ್ಕಾರಗಳಿಗೆ ಆದಾಯಗಳು ಕೂಡ ತೆರಿಗೆ ರೂಪದಲ್ಲಿ ಹೆಚ್ಚಿಗೆ ಬರೋದಕ್ಕೆ ಪ್ರಾರಂಭ ಆಗುತ್ತೆ. ಅದನ್ನು ನಾವು ಅಭಿವೃದ್ಧಿಗಾಗಿ ಬಳಸ್ಕೋಬೋದು. ಈ ರೀತಿಯಾಗಿ ಕೈಗಾರೀಕರಣದಿಂದ ಹಲವಾರು ಉಪಯೋಗಗಳು ಮತ್ತು ಅದರ ಕೈಗಾರೀಕರಣದ ಒಂದು ಮಹತ್ವ ತುಂಬಾ ಇದೆ, ರೈಟ್. ಮುಂದಿನದಾಗಿ ಫ್ಯಾಕ್ಟರ್ಸ್ ಇನ್ಹಿಬಿಟಿಂಗ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ. ಓಕೆ, ಈಗ ಕೈಗಾರೀಕರಣದ ಅರ್ಥ ನೋಡಿದ್ವಿ, ಮಹತ್ವ ನೋಡಿದ್ವಿ. ಅದಾದಮೇಲೆ ಈಗ ಕೈಗಾರಿಕಾ ಅಭಿವೃದ್ಧಿಯನ್ನು ತಡೆಯುವ ಅಂಶಗಳು ಯಾವುದು ಅಂತ ನೋಡೋಣ. ಇಲ್ಲಿ ಕೈಗಾರಿಕಾ ಅಭಿವೃದ್ಧಿಯನ್ನು ತಡೆಯುವ ಅಂಶಗಳನ್ನು ನಾವು 4 ಭಾಗಗಳನ್ನಾಗಿ ವಿಂಗಡಿಸಿದ್ದೀವಿ. ಒಂದು ಆರ್ಥಿಕ ಅಂಶಗಳು, ಎರಡನೇದು ಆರ್ಥಿಕೇತರ ಅಂಶಗಳು, ಮೂರನೇದು ಆಡಳಿತಾತ್ಮಕ ಅಂಶಗಳು ಮತ್ತು ನಾಲ್ಕನೇದು ಅಂತಾರಾಷ್ಟ್ರೀಯ ಅಂಶಗಳು. ಅಂದರೆ ಎಕನಾಮಿಕ್ ಫ್ಯಾಕ್ಟರ್ಸ್, ನಾನ್ ಎಕನಾಮಿಕ್ ಫ್ಯಾಕ್ಟರ್ಸ್, ಅಡ್ಮಿನಿಸ್ಟ್ರೇಟಿವ್ ಫ್ಯಾಕ್ಟರ್ಸ್ ಮತ್ತು ಇಂಟರ್ನ್ಯಾಷನಲ್ ಫ್ಯಾಕ್ಟರ್ಸ್ ಅಂತ ಹೇಳಿ ಈಗ ಒಂದೊಂದನ್ನು ನೋಡ್ತಾ ಹೋಗೋಣ. ಮೊದಲನೇದು, ಸೊ ಕೈಗಾರಿಕಾ ಅಭಿವೃದ್ಧಿಯ ಮೇಲೆ ಇವೆಲ್ಲ ನಾವು ಮುಂದೆ ಚರ್ಚೆ ಮಾಡ್ತಕ್ಕಂಥ ಎಲ್ಲ ಅಂಶಗಳು ಪರಿಣಾಮವನ್ನು ಬೀರ್ತಾ ಹೋಗುತ್ತೆ, ರೈಟ್. ಆ ಅಂಶಗಳು ಯಾವುದು ಅನ್ನೋದನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಎಕನಾಮಿಕ್ ಫ್ಯಾಕ್ಟರ್ಸ್ದಲ್ಲಿ 4 ಪ್ರಮುಖವಾದಂಥ ಅಂಶಗಳಿವೆ. ಮೊದಲನೇದು ಸ್ಕೇರ್ಸಿಟಿ ಆಫ್ ಕ್ಯಾಪಿಟಲ್, ಬಂಡವಾಳದ ಕೊರತೆ. ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಲ್ಲಿ ಕಡಿಮೆ ವರಮಾನ ಮತ್ತು ಕಡಿಮೆ ಉಳಿತಾಯದ ಪ್ರಮಾಣದಿಂದಾಗಿ ಅನಭಿವೃದ್ಧಿ ಹೊಂದಿರತಕ್ಕಂಥ ದೇಶಗಳಲ್ಲಿ ಕಡಿಮೆ ವರಮಾನ ಮತ್ತು ಕಡಿಮೆ ಉಳಿತಾಯದ ಕಾರಣದಿಂದಾಗಿ ಬಂಡವಾಳದ ಕೊರತೆಯನ್ನು ಕಾಣ್ತೀವಿ. ಸೊ ಬಂಡವಾಳದ ಕೊರತೆಯಿಂದಾಗಿ ಕೈಗಾರಿಕೆ ಮತ್ತು ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗಾಗಿ ಅಗತ್ಯವಿರುವ ಬಂಡವಾಳ ಹೂಡಿಕೆಯು ಕಡಿಮೆಯಾಗಿರುತ್ತೆ. ಸೊ ಈ ಬಂಡವಾಳ ಹೂಡಿಕೆ ಕಡಿಮೆಯಾಗಿದ್ದಾಗ ಕೈಗಾರೀಕರಣ ಅಥವಾ ಕೈಗಾರಿಕೆಗಳ ವಿಸ್ತರಣೆ ಆಗುವುದು ಸಾಧ್ಯ ಆಗೋದಿಲ್ಲ. ಆದ ಕಾರಣ ಬಂಡವಾಳದ ಕೊರತೆಯು ಕೈಗಾರಿಕೆಗಳ ಅಭಿವೃದ್ಧಿಗೆ ಒಂದು ಅಡೆತಡೆಯಾಗಿದೆ ಅಂತ ಹೇಳ್ತೀವಿ. ಎರಡನೇದಾಗಿ ಮೂಲಭೂತ ಸೌಕರ್ಯಗಳ ಕೊರತೆ, ಲ್ಯಾಕ್ ಆಫ್ ಇನ್ಫ್ರಾಸ್ಟ್ರಕ್ಚರಲ್ ಫೆಸಿಲಿಟೀಸ್. ಅಂದರೆ ಅನಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ಸಾರಿಗೆ ಸಂಪರ್ಕ, ವಿದ್ಯುತ್ ಮತ್ತು ಜಲಸಂಪನ್ಮೂಲ ವ್ಯವಸ್ಥೆ ಮತ್ತು ಇತರೆ ಮೂಲಭೂತ ಸೌಕರ್ಯಗಳ
ಅವಶ್ಯಕತೆ ಹೊಂದಿರುತ್ತೆ. ಆದರೆ ಆ ಸೌಕರ್ಯಗಳು ಅನಭಿವೃದ್ಧಿ ಅಥವಾ ಹಿಂದುಳಿದಿರತಕ್ಕಂಥ ದೇಶಗಳಲ್ಲಿ ಲಭ್ಯ ಆಗದೇ ಇರುವ ಕಾರಣ ಕೈಗಾರಿಕೆಗಳ ಸ್ಥಾಪನೆ ಮಾಡುವುದು ಕಷ್ಟ ಆಗತ್ತೆ. ಸೊ ಎಲ್ಲಿ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಆಗೋದಿಲ್ವೋ ಅಲ್ಲಿ ಕೈಗಾರೀಕರಣ ಕೂಡ ಬೇಗ ಸಾಧ್ಯ ಆಗೋದಿಲ್ಲ. ಮೂಲಭೂತ ಸೌಕರ್ಯಗಳ ಲಭ್ಯ ಆಗ್ತಾ ಇತ್ತು ಅಂತ ಹೇಳಿದ್ರೆ ಬಹಳಷ್ಟು ಜನ ಬಂದು ಹೂಡಿಕೆ ಮಾಡ್ತಾರೆ, ಹೂಡಿಕೆ ಮಾಡಿ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡ್ತಾರೆ. ಆದರೆ ಮೂಲಭೂತ ಸೌಕರ್ಯಗಳು ವಿಸ್ತಾರಗೊಳ್ಳದೇ ಇದ್ದಾಗ ಅಥವಾ ಲಭ್ಯವಿಲ್ಲದೇ ಇದ್ದಾಗ ಕೈಗಾರೀಕರಣ ಆಗೋದು ತುಂಬ ಕಠಿಣ. ರೈಟ್. ಮೂರನೇದಾಗಿ ವಿಶೇಷ ಪತ್ತಿನ ಸಂಸ್ಥೆಗಳ ಅಭಾವ ಅಂತ ಹೇಳ್ತೀವಿ. ಅಂದರೆ ಅಬ್ಸೆನ್ಸ್ ಆಫ್ ಸ್ಪೆಷಲೈಸ್ಡ್ ಕ್ರೆಡಿಟ್ ಇನ್ಸ್ಟಿಟ್ಯೂಷನ್ಸ್. ಬೇಸಿಕಲಿ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳಿದಾಗ ಅಲ್ಲಿ ಅವುಗಳಿಗೆ ಸಾಲದ ಸೌಲಭ್ಯ, ಹಣಕಾಸಿನ ಸೌಲಭ್ಯ ಬೇಕಾಗತ್ತೆ. ಕೈಗಾರಿಕೆಗಳ ತ್ವರಿತ ಬೆಳವಣಿಗೆಗೆ ಕ್ರೆಡಿಟ್ ಒದಗಿಸ್ತಕ್ಕಂಥ ಅಂದರೆ ಸಾಲಗಳನ್ನು ಒದಗಿಸ್ತಕ್ಕಂತಹ ವಿಶೇಷ ಹಣಕಾಸು ಸಂಸ್ಥೆಗಳು ಮತ್ತು ವಿಮಾ ಸಂಸ್ಥೆಗಳಾಗಲಿ ಅಥವಾ ಬ್ಯಾಂಕ್ಗಳಾಗಲಿ ಅಸ್ತಿತ್ವಕ್ಕೆ ಬರಬೇಕು. ಇದ್ದರೂ ಕೂಡ ಕೆಲವು ಸಾರಿ ಅಂಥ ಬ್ಯಾಂಕುಗಳು ಇದ್ದರೂ ಕೂಡ ಅವುಗಳು ಉದ್ಯಮಿಗಳಿಗೆ ಸಾಕಷ್ಟು ಸಾಲವನ್ನು ನೀಡದೇ ಇರುವ ಕಾರಣದಿಂದ ಕೂಡ ಕೈಗಾರಿಕಾ ಅಭಿವೃದ್ಧಿ ಸಾಧ್ಯ ಆಗ್ತಾ ಇಲ್ಲ. ಸೊ ಈಗ ನಮ್ಮ ಮುದ್ರಾ ಬ್ಯಾಂಕನ್ನು ಮಾಡಿದ್ದಾರೆ, ಶಿಶು ಕಿಶೋರ ಅಂತ ಹೇಳಿ ಕೈಗಾರಿಕೆಗಳನ್ನ ವರ್ಗೀಕರಣ ಮಾಡಿ ಅವುಗಳಿಗೆ ಸಾಲವನ್ನು ಮುದ್ರಾ ಯೋಜನೆಯಡಿ ಕೊಡ್ತಾ ಇದ್ದಾರೆ. ಸೊ ಹೀಗೆ ಕೈಗಾರಿಕೆಗಳಿಗೆ ಪ್ರೇರಣೆ ಅಥವಾ ಕೈಗಾರಿಕೆಗಳಿಗೆ ಹಣಕಾಸಿನ ನೆರವನ್ನು ನೀಡತಕ್ಕಂತಹ ಇನ್ಸ್ಟಿಟ್ಯೂಷನ್ಸನ್ನು ಡೆವಲಪ್ ಮಾಡಬೇಕು. ಆಗ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಆಗೋದಕ್ಕೆ ಸಾಧ್ಯ. ಆದರೆ ಇವುಗಳ ಕೊರತೆಯಿಂದಾಗಿ ಕೈಗಾರಿಕಾ ಅಭಿವೃದ್ಧಿ ಸಾಧ್ಯ ಆಗ್ತಾ ಇಲ್ಲ. ರೈಟ್. ಮುಂದಿನದಾಗಿ ಲ್ಯಾಕ್ ಆಫ್ ಮಾಡರ್ನ್ ಟೆಕ್ನಾಲಜಿ. ಬಡ ರಾಷ್ಟ್ರಗಳು ಅಥವಾ ಹಿಂದುಳಿದಿರ್ತಕ್ಕಂಥ ರಾಷ್ಟ್ರಗಳು ಅಥವಾ ಡೆವಲಪಿಂಗ್ ಕಂಟ್ರೀಸ್ ಕೂಡ ಶ್ರೀಮಂತ ರಾಷ್ಟ್ರಗಳಿಗಿಂತನೂ ಕಡಿಮೆ ಮಟ್ಟದ ಅಥವಾ ಕಳಪೆ ಮಟ್ಟದ ಒಂದು ತಂತ್ರಜ್ಞಾನವನ್ನು ಹೊಂದಿರೋ ಕಾರಣದಿಂದಾಗಿ ಅವರು ಹೆಚ್ಚಿನ ಉತ್ಪಾದನೆಯನ್ನು ಸಾಧಿಸೋದಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಹೆಚ್ಚಿನ ಉತ್ಪಾದನೆ ಅಂತ ನಾನು ಈ ಪದ ಬಳಸಿದಾಗ ಇದರ ಅರ್ಥ ಕಡಿಮೆ ವೆಚ್ಚದಲ್ಲಿ ಹೆಚ್ಚಿನ ಉತ್ಪಾದನೆಯನ್ನು ಕೈಗೊಳ್ಳೋದು. ಉತ್ತಮವಾದಂತಹ ಆಧುನಿಕ ತಂತ್ರಜ್ಞಾನ ಇತ್ತು ಅಂತ ಹೇಳಿದರೆ ಕಡಿಮೆ ವೆಚ್ಚದಲ್ಲಿ ಅಧಿಕ ಉತ್ಪಾದನೆಯನ್ನು ಕೈಗೊಳ್ಳಬಹುದಾಗಿದೆ. ಆದರೆ ಇಂಥ ಬಡ ದೇಶಗಳಲ್ಲಿ ಹಿಂದುಳಿದಿರ್ತಕ್ಕಂಥ ತಂತ್ರಜ್ಞಾನವಿರೋದರಿಂದ ಅವುಗಳು ಆಧುನಿಕ ತಂತ್ರಜ್ಞಾನವನ್ನು ಬಳಸ್ತಾ ಇಲ್ಲ ಮತ್ತು ಹೆಚ್ಚಿನ ವೆಚ್ಚದಲ್ಲೂ ಉತ್ಪಾದನೆಯನ್ನು ಕೈಗೊಳ್ತಾ ಇದ್ದಾವೆ. ಆ ಕಾರಣದಿಂದ ಅಂತಹ ದೇಶಗಳಲ್ಲಿ ಕೈಗಾರಿಕೆಗಳು ಪ್ರಗತಿಯನ್ನು ಸಾಧಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ರೈಟ್. ಸೊ ಆಧುನಿಕ ತಂತ್ರಜ್ಞಾನದ ಅಭಾವದ ಕಾರಣದಿಂದ ಕೈಗಾರಿಕಾ ಅಭಿವೃದ್ಧಿಗೆ ಅಡೆತಡೆ ಉಂಟಾಗತ್ತೆ. ರೈಟ್. ಇವಿಷ್ಟು ಆರ್ಥಿಕ ಅಂಶಗಳು. ಇದ್ರ ಜೊತೆಗೆ ಇನ್ನೂ ಹಲವಾರು ಆರ್ಥಿಕ ಅಂಶಗಳಿವೆ. ಓಕೆ. ಈಗ ಮಾರುಕಟ್ಟೆಯ ಗಾತ್ರ ಆಗಿರ್ಬೋದು. ಮಾರುಕಟ್ಟೆ ಗಾತ್ರ ಚಿಕ್ಕದಾಗಿತ್ತು ಅಂತ ಹೇಳಿದರೆ ಅಲ್ಲಿ ಏನಾಗುತ್ತೆ, ಮಾರ್ಕೆಟ್ಸ್ ಕಡಿಮೆ ಇರೋದರಿಂದ ಅಥವಾ ಕೈಗಾರಿಕೆಗಳ ವಿಸ್ತರಣೆ ಅಥವಾ ಡೆವಲಪ್ಮೆಂಟ್ ಆಗೋದಿಲ್ಲ. ಆ ಕಾರಣಕ್ಕೆ ಮಾರುಕಟ್ಟೆ ಎಷ್ಟು ವಿಸ್ತಾರವಾಗಿರುತ್ತೋ ಅಷ್ಟು ಅಭಿವೃದ್ಧಿಯನ್ನು ಸಾಧಿಸ್ಬೋದು. ಆದರೆ ಸಣ್ಣ ಮಾರುಕಟ್ಟೆ ಹೊಂದಿರತಕ್ಕಂತಹ ಬಡ ದೇಶಗಳು ಹೆಚ್ಚಿನ ಒಂದು ಡೆವಲಪ್ಮೆಂಟ್ನ ಕಾಣೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಎರಡನೇದಾಗಿ ನಾನ್ ಎಕನಾಮಿಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ, ಆರ್ಥಿಕೇತರ ಅಂಶಗಳು. ಈಗ ಆರ್ಥಿಕ ಅಂಶಗಳನ್ನ ನೋಡಿದ್ದೀವಿ. ಆರ್ಥಿಕೇತರ ಅಂಶಗಳಲ್ಲಿ ಮೊದಲನೇದಾಗಿ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್. ಜನಸಂಖ್ಯೆ ತೀವ್ರಗತಿಯ ಬೆಳವಣಿಗೆಯಿಂದಾಗಿ ಅನುಭೋಗದ ಪ್ರಮಾಣ ಹೆಚ್ಚುತ್ತಾ ಇದೆ. ಇದರಿಂದ ಉಳಿತಾಯ ಮತ್ತು ಬಂಡವಾಳದ ಹೂಡಿಕೆಗಳು ಕಡಿಮೆಯಾಗ್ತಾ ಹೋಗ್ತಾ ಇವೆ. ಸೊ ಜನಸಂಖ್ಯೆ ಹೆಚ್ಚಿದ ಹಾಗೆ ಉಳಿತಾಯಗಳು ಆಗ್ತಾ ಇಲ್ಲ, ಅನುಭೋಗ ಹೆಚ್ಚಿಗೆ ಆಗ್ತಾ ಇದೆ. ಉಳಿತಾಯ ಆಗದೇ ಇದ್ದಾಗ ಹೂಡಿಕೆಗಳು ಏನಾಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಹೂಡಿಕೆಗಳು ಕಡಿಮೆ ಆದರೆ ಕೈಗಾರಿಕೆಗಳ ಅಭಿವೃದ್ಧಿ ಸಾಧ್ಯ ಆಗೋದಿಲ್ಲ. ಎರಡನೇದಾಗಿ ರೂರಲ್ ಪಾಪ್ಯುಲೇಷನ್. ಕೈಗಾರಿಕೆಯು ತನ್ನ ಸರಕುಗಳ ಬೇಡಿಕೆಗೆ ಕೃಷಿ ರಂಗವನ್ನು ಅವಲಂಬಿಸಿರುತ್ತೆ. ಕೃಷಿ ರಂಗದಲ್ಲಿನ ಗ್ರಾಮೀಣ ಜನರ ವರಮಾನ ತೀರಾ ಕಡಿಮೆ ಇರುವುದರಿಂದ ಅವರ ಖರೀದಿ ಸಾಮರ್ಥ್ಯ ಕೂಡ ಕಡಿಮೆ ಇರುತ್ತೆ. ಹೀಗಾಗಿ ಗ್ರಾಮೀಣ ಜನರಿಂದ ಕೂಡಿದ ಮಾರುಕಟ್ಟೆಯ ಗಾತ್ರ ಚಿಕ್ಕವಾಗಿರುವುದು. ಆ ಕಾರಣದಿಂದ ಕೈಗಾರಿಕೆಗಳು ಹೆಚ್ಚಿನ ಒಂದು ಅಭಿವೃದ್ಧಿಯನ್ನು ಸಾಧಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಅವುಗಳು ಭಾಳ ಮಂದಗತಿಯಲ್ಲಿ ಬೆಳವಣಿಗೆಯನ್ನು ಸಾಧಿಸೋದಕ್ಕೆ ಪ್ರಾರಂಭ ಮಾಡ್ತವೆ. ರೈಟ್. ಸೊ ರೂರಲ್ ಪಾಪ್ಯುಲೇಷನ್ ಅನ್ನೋದು ಕೂಡ, ಗ್ರಾಮೀಣ ಜನಸಂಖ್ಯೆ ಅನ್ನೋದು ಕೂಡ ಒಂದು
ಕೈಗಾರಿಕೆಗಳಿಗೆ ಒಂದು ದೊಡ್ಡ ಮಾರುಕಟ್ಟೆ ಅದು. ಸೊ ಅಲ್ಲಿ ಆ ಜನರ ಬಳಿ ಕೊಳ್ಳುವ ಶಕ್ತಿನೇ ಇಲ್ಲ ಅಂತ ಹೇಳಿದ ಮೇಲೆ ಬೇಡಿಕೆ ಎಲ್ಲಿಂದ ಬರಬೇಕು ಮತ್ತು ಕೈಗಾರಿಕೆ ಅಭಿವೃದ್ಧಿ ಎಲ್ಲಿಂದ ಸಾಧ್ಯ ಆಗಬೇಕು, ರೈಟ್. ಮೂರನೇದಾಗಿ ಸೋಷಿಯಲ್ ಕಸ್ಟಮ್ಸ್ ಅಂತ ಹೇಳ್ತೀವಿ, ಸಾಮಾಜಿಕ ಕಟ್ಟಳೆಗಳು ಮತ್ತು ಸಾಂಪ್ರದಾಯಿಕ ಮನೋಭಾವನೆಗಳು ಹೆಂಗಿದೆ ನಮ್ಮದು. ಕನ್ವೆನ್ಷನಲಿ ಒಂದಿಷ್ಟು ಕಟ್ಟಳೆಗಳನ್ನು ನಾವು ವಿಧಿಸ್ಕೊಂಡಿದ್ದೀವಿ. ಆ ಕಾರಣದಿಂದಾಗಿ ಕೈಗಾರಿಕೆ ಅಭಿವೃದ್ಧಿ ಸಾಧ್ಯ ಆಗ್ತಾ ಇಲ್ಲ. ಕೈಗಾರಿಕಾ ಕಾರ್ಮಿಕರು ನಗರ ಪ್ರದೇಶಗಳಲ್ಲಿ ಶ್ರಮ ವಹಿಸಲು ಇಚ್ಛಿಸದೆ ಅವರು ಕೃಷಿ ಭೂಮಿಯಲ್ಲಿಯೇ ಕೆಲಸ ಮಾಡಬೇಕು ಅಂತ ಬಯಸ್ತಾರೆ. ಅವರಿಗೆ ಕೈಗಾರಿಕೆಗಳು ಎಲ್ಲಿರುತ್ತೋ ಅಲ್ಲಿ ಹೋಗಿ ಪಟ್ಟಣಕ್ಕೋ ಅಥವಾ ನಗರ ಪ್ರದೇಶಗಳಿಗೆ ಹೋಗಿ ಕೆಲಸ ಮಾಡಲು ಇಚ್ಛೆ ಪಡೋದಿಲ್ಲ. ಹೌದು, ನಮ್ಮ ತಂದೆ ತಾಯಿ ಮಾಡಿರ್ತಕ್ಕಂಥ, ನಮ್ಮ ಎನ್ಸೆಸ್ಟರ್ಸ್ ಕೊಟ್ಟಿರ್ತಕ್ಕಂಥ ಜಮೀನಿದೆ, ಅಲ್ಲೇ ನಾನು ಕೆಲಸ ಮಾಡಬೇಕು ಅನ್ನೋ ಮನೋಭಾವನೆಯನ್ನು ಹೊಂದಿದ್ರು ಅಂತ ಹೇಳಿದ್ರೆ ಅಲ್ಲಿಂದ ಅವರು ಹೊರಗೆ ಬರದೇ ಇದ್ದರೆ ಕೈಗಾರಿಕಾ ಅಭಿವೃದ್ಧಿ ಆಗಲಿ ಅಥವಾ ಶ್ರಮಿಕರ ಅಭಿವೃದ್ಧಿ ಆಗಲಿ ಯಾವ ರೀತಿ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ, ರೈಟ್. ಮುಂದಿನದಾಗಿ ಲ್ಯಾಕ್ ಆಫ್ ಎಂಟರ್ಪ್ರೈಸಿಂಗ್ ಎಬಿಲಿಟಿ, ಉದ್ಯಮಶೀಲರ ಕೊರತೆ ಅಂತ ಹೇಳ್ತೀವಿ, ರೈಟ್. ಜಾತಿ ಪದ್ಧತಿ ಆಗಲಿ ಅಥವಾ ಮೂಢನಂಬಿಕೆ ಆಗಲಿ, ಆಮೇಲೆ ಜೆಂಡರ್ ಇನ್ಇಕ್ವಾಲಿಟಿ ಆಗಲಿ ಮತ್ತು ಧರ್ಮಾಂಧತೆ, ಅಂಧಶ್ರದ್ಧೆ ಇಂಥ ಮುಂದಾದ ಸಾಮಾಜಿಕ ಕಟ್ಟಳೆಗಳಿಂದ ಅನೇಕ ಉದ್ಯಮಶೀಲ ಗುಣ ಹೊಂದಿರತಕ್ಕಂತಹ ವ್ಯಕ್ತಿಗಳೂ ಕೂಡ ಇವತ್ತಿಗೆ ಕೈಗಾರಿಕೆಯನ್ನು ಸ್ಥಾಪನೆ ಮಾಡೋದಕ್ಕೆ, ಅವುಗಳನ್ನು ನಡೆಸ್ಕೊಂಡು ಹೋಗೋದಕ್ಕೆ ಮುಂದೆ ಬರ್ತಾ ಇಲ್ಲ, ರೈಟ್. ಈ ಒಂದು ಎಲ್ಲ ಸಾಮಾಜಿಕ ಕಾರಣಗಳಾಗಲಿ, ಧಾರ್ಮಿಕ ಕಾರಣಗಳಾಗಲಿ ಅಥವಾ ರಾಜಕೀಯ ಕಾರಣಗಳಾಗಲಿ ಇವೆಲ್ಲನೂ ಒಬ್ಬ ಉದ್ಯಮಿಯ ಮನೋಭಾವದ ಮೇಲೆ ಪರಿಣಾಮವನ್ನು ಬೀರ್ತಾ ಇರ್ತವೆ. ಯಾವಾಗ ಕೆಟ್ಟ ಪರಿಣಾಮಗಳು ಬೀಳೋದಕ್ಕೆ ಪ್ರಾರಂಭ ಆಗುತ್ತೋ ಉದ್ಯಮವನ್ನು ಸ್ಥಾಪನೆ ಮಾಡೋದಕ್ಕೆ ಆಗೋದಿಲ್ಲ ಆತನಿಗೆ ಮತ್ತು ಕೈಗಾರಿಕೆಗಳ ಅಭಿವೃದ್ಧಿ ಸಾಧ್ಯ ಆಗೋದಿಲ್ಲ, ರೈಟ್. ಇಷ್ಟು ನಾನ್ ಎಕನಾಮಿಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಮುಂದಿನದಾಗಿ ಅಡ್ಮಿನಿಸ್ಟ್ರೇಟಿವ್ ಫ್ಯಾಕ್ಟರ್ಸ್ ಮತ್ತು ಇಂಟರ್ನ್ಯಾಷನಲ್ ಫೋರ್ಸಸ್. ಅಡ್ಮಿನಿಸ್ಟ್ರೇಟಿವ್ ಫ್ಯಾಕ್ಟರ್ಸಲ್ಲಿ ಮೊದಲನೇದು ಸರ್ಕಾರದ ಹಸ್ತಕ್ಷೇಪ. ಸರ್ಕಾರದ ಹಸ್ತಕ್ಷೇಪದಿಂದಾಗಿಯೂ ಕೂಡ ಕೈಗಾರಿಕಾ ರಂಗದಲ್ಲಿ ಸರ್ಕಾರ ಹಸ್ತಕ್ಷೇಪ ಮಾಡೋದಕ್ಕೆ ಪ್ರಾರಂಭ ಮಾಡ್ತು ಅಂತ ಹೇಳಿದ್ರೆ ನೋಡಿರಿ, ಕೈಗಾರಿಕೆಗಳ ಅಭಿವೃದ್ಧಿ ಸಾಧ್ಯ ಆಗೋದಿಲ್ಲ. ಸರ್ಕಾರದ ಹಸ್ತಕ್ಷೇಪದಿಂದಾಗಿ ಸಾರ್ವಜನಿಕ ರಂಗದ ಕೈಗಾರಿಕಾ ಘಟಕಗಳು ದಕ್ಷತೆಯಿಂದ ಕಾರ್ಯನಿರ್ವಹಿಸುತ್ತಿಲ್ಲ ಅನ್ನೋದನ್ನು ಹಲವಾರು ಅಧ್ಯಯನಗಳು ತೋರಿಸಿವೆ. ಸೊ ಸರ್ಕಾರದ ಹಸ್ತಕ್ಷೇಪದಿಂದ ಎಲ್ಲನೂ ಅಂತ ಹೇಳೋಕ್ಕಾಗೋದಿಲ್ಲ, ಆದರೂ ಒಂದಿಷ್ಟು ಕೈಗಾರಿಕೆಗಳು ಅಭಿವೃದ್ಧಿಯನ್ನು ಸಾಧಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ರೈಟ್. ಎರಡನೇದು ಸರ್ಕಾರದ ತೆರಿಗೆ ನೀತಿಗಳು. ಸರ್ಕಾರವು ಕೈಗಾರಿಕೆಗಳ ಮೇಲೆ ಅಥವಾ ಕೈಗಾರಿಕಾ ಉತ್ಪನ್ನಗಳ ಮೇಲೆ ವಿಧಿಸ್ತಕ್ಕಂಥ ತೆರಿಗೆಯ ನೀತಿ ಏನಿದೆಯೋ, ವಿಧಿಸ್ತಕ್ಕಂಥ ತೆರಿಗೆಯ ಒಂದು ಪ್ರಮಾಣ ಏನಿದೆಯೋ ಅದು ಕೈಗಾರಿಕೆಗಳ ಮೇಲೆ ಭಾರವಾಗಿ ಪರಿವರ್ತನೆ ಆಗ್ತಾ ಇದೆ. ಈ ಭಾರ ಹೆಚ್ಚುತ್ತಾ ಹೋದರೆ ಏನಾಗುತ್ತೆ, ಕೈಗಾರಿಕೆಗಳು ಹಿಂದುಳಿಯೋದಕ್ಕೆ ಪ್ರಾರಂಭ ಆಗುತ್ತೆ, ಅವುಗಳಲ್ಲಿ ಪ್ರಗತಿಯನ್ನು ಕಾಣೋದಕ್ಕಾಗೋದಿಲ್ಲ, ರೈಟ್. ಮುಂದಿನದಾಗಿ ಶ್ರಮಕ್ಕೆ ಸಂಬಂಧಪಟ್ಟಂತೆ ಅಥವಾ ಕಾರ್ಮಿಕರಿಗೆ ಸಂಬಂಧಪಟ್ಟಂತೆ ಅವರ ಕ್ಷೇಮಾಭಿವೃದ್ಧಿ ನೀತಿಗಳನ್ನು ಒಳ್ಳೆ ರೀತಿಯಲ್ಲಿ ರೂಪಿಸಬೇಕಾಗಿದೆ ಇನ್ನು. ಯಾಕಂತ ಹೇಳಿದ್ರೆ ಶ್ರಮ ಮತ್ತು ಈಗ ಕಾರ್ಮಿಕರು ಮತ್ತು ಮಾಲೀಕನ ನಡುವೆ, ಒಂದು ಉದ್ಯಮದ ಮಾಲೀಕನ ನಡುವೆ ಒಳ್ಳೆಯ ಮತ್ತು ನಿಕಟ ಸಂಬಂಧ ಇತ್ತು ಅಂತ ಹೇಳಿದ್ರೆ ಅವರು ಚೆನ್ನಾಗಿ ಕೆಲಸ ಮಾಡುತ್ತಾರೆ ಮತ್ತು ಒಂದು ಒಳ್ಳೆಯ ರಿಲೇಷನ್ ಇರೋದ್ರಿಂದ ಉತ್ಪಾದಕತೆ ಕೂಡ ಹೆಚ್ಚಾಗುತ್ತೆ. ಆದರೆ ಅದಕ್ಕೆ ಸಂಬಂಧಪಟ್ಟಂಥ ಕಾರ್ಮಿಕರ ಕ್ಷೇಮಾಭಿವೃದ್ಧಿಗೆ ಸಂಬಂಧಪಟ್ಟಂಥ ಉತ್ತಮ ನೀತಿಗಳನ್ನು ಸರ್ಕಾರ ಜಾರಿಗೆ ತಗೊಂಡು ಬರಬೇಕು. ಅಂಥ ನೀತಿಗಳು ಇರಲಿಲ್ಲ ಅಂತ ಹೇಳಿದರೆ ಕಾರ್ಮಿಕರನ್ನು ಅಥವಾ ಶ್ರಮಿಕರನ್ನು ಹೆಚ್ಚಿಗೆ ದುಡಿಸಿಕೊಂಡು ಅವರಿಗೆ ಸರಿಯಾದಂತಹ ಪ್ರತಿಫಲವನ್ನು ನೀಡದೇ ಇದ್ದಾಗ ಅವರ ಉತ್ಪಾದಕತೆ ಕಡಿಮೆ ಆಗುತ್ತೆ, ಅವ್ರ ಸಾಮರ್ಥ್ಯ ಕಡಿಮೆ ಆಗುತ್ತೆ. ಇದರಿಂದ ಯಾವುದೇ ಕೈಗಾರಿಕಾ ಅಭಿವೃದ್ಧಿ ಸಾಧ್ಯ ಆಗೋದಿಲ್ಲ. ಅವರು ಕೈಗಾರಿಕಾ ಮಾಲೀಕರ ವಿರುದ್ಧ ಸ್ಟ್ರೈಕ್ ಮಾಡ್ಬೋದು, ಹೋರಾಟ ಮಾಡ್ಬೋದು. ಇದರಿಂದ ಪ್ರೊಡಕ್ಟಿವಿಟಿ ಕಡಿಮೆ ಆಗುತ್ತೆ ಮತ್ತು ಡೆವಲಪ್ಮೆಂಟ್ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಮುಂದಿನದಾಗಿ ಇಂಟರ್ನ್ಯಾಷನಲ್ ಫೋರ್ಸಸ್ ಅಂತ ಹೇಳ್ತೀವಿ. ಇಂಟರ್ನ್ಯಾಷನಲ್ ಫೋರ್ಸಸ್ ಅಂತ ಹೇಳಿದ್ರೆ ಅಂತಾರಾಷ್ಟ್ರೀಯ ಅಂಶಗಳು. ಅವು ಕೂಡ ನಮ್ಮ ಸಣ್ಣ ಕೈಗಾರಿಕೆಗಳ ಮೇಲೆ ಅಥವಾ ಮಧ್ಯಮ ಪ್ರಮಾಣದ ಕೈಗಾರಿಕೆಗಳ ಮೇಲೆ ದೊಡ್ಡ ಪರಿಣಾಮವನ್ನು ಬೀರ್ತಾ ಇರುತ್ತೆ. ಹೇಗೆ ಅಂತ ಹೇಳಿದ್ರೆ ಕಾಂಪಿಟೇಷನ್ ವಿತ್ ಫಾರಿನ್ ಗೂಡ್ಸ್. ನಮ್ಮ ಹಿಂದುಳಿದಿರತಕ್ಕಂಥ ದೇಶಗಳು ಅಥವಾ ಡೆವಲಪಿಂಗ್ ಕಂಟ್ರೀಸ್ ಏನಿದೆಯೋ ಅಂಥ ದೇಶಗಳಲ್ಲಿ ಉತ್ಪಾದನೆ ಆಗ್ತಕ್ಕಂಥ ಸರಕುಗಳು ವಿದೇಶಿ ಸರಕುಗಳೊಂದಿಗೆ ಪೈಪೋಟಿ ಮಾಡಬೇಕಾಗತ್ತೆ ಮಾರುಕಟ್ಟೆಯಲ್ಲಿ. ಸೊ ವಿದೇಶಿ ಅಭಿವೃದ್ಧಿ ಹೊಂದಿರತಕ್ಕಂಥ ದೇಶಗಳು ಉತ್ತಮವಾದಂಥ ತಂತ್ರಜ್ಞಾನವನ್ನು ಬಳಸಿ ಕಡಿಮೆ ವೆಚ್ಚದಲ್ಲಿ ಹೆಚ್ಚಿನ ಉತ್ಪಾದನೆಯನ್ನು ಮಾಡಿ ಕಡಿಮೆ ಬೆಲೆಗೆ ಸರಕುಗಳನ್ನ ನಮ್ಮ ದೇಶದಲ್ಲಿ ಅಥವಾ
ಅನಭಿವೃದ್ಧಿ ಹೊಂದಿರತಕ್ಕಂಥ ದೇಶದಲ್ಲಿ ಮಾರಾಟ ಮಾಡುವಾಗ ಆ ದೇಶದ ಸರಕುಗಳು, ಅಂಡರ್ ಡೆವಲಪ್ಡ್ ಕಂಟ್ರೀಸ್ ಅಥವಾ ಹಿಂದುಳಿದಿರ್ತಕ್ಕಂಥ ದೇಶದ ಸರಕುಗಳು ಅಂತಹ ಉತ್ತಮ ಸರಕುಗಳೊಂದಿಗೆ ಪೈಪೋಟಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆ ಒಂದು ನಿಟ್ಟಿನಲ್ಲಿ ಆ ದೇಶದ ಕೈಗಾರಿಕೆಗಳು ಮುಂದೆ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳ್ಬೋದು. ಎರಡನೇದಾಗಿ, ಅಭಿವೃದ್ಧಿ ಹೊಂದಿರತಕ್ಕಂಥ ದೇಶಗಳು ಏನು ಮಾಡುತ್ತೆ, ಬಡ ದೇಶಗಳ ಸರಕುಗಳ ಮೇಲೆ ಹೆಚ್ಚಿನ ಒಂದು ಸುಂಕಗಳನ್ನು ವಿಧಿಸುತ್ತೆ. ಆವಾಗ ಬಡ ದೇಶದ ಸರಕುಗಳಿಗೆ ಮಾರುಕಟ್ಟೆ ಲಭ್ಯ ಆಗೋದಿಲ್ಲ. ಅಂದರೆ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಬೇಕಾಗತ್ತೆ ಸುಂಕ ವಿಧಿಸಿದಾಗ. ಆ ಒಂದು ಕಾರಣಕ್ಕೆ ಬಡ ದೇಶದ ಸರಕುಗಳು ಅವುಗಳಿಗೆ ಬೇಡಿಕೆ ವಿದೇಶಿ ಮಾರುಕಟ್ಟೆಯಲ್ಲಿ ಬರೋದಿಲ್ಲ ಮತ್ತು ಆ ಕಾರಣದಿಂದ ಕೈಗಾರಿಕೆಗಳು ಹಿಂದುಳಿಯುತ್ತೆ. ರೈಟ್. ಮುಂದಿನದಾಗಿ, ಪ್ರಾಬ್ಲಮ್ ಆಫ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್, ಸಂದಾಯ ಬಾಕಿಯಲ್ಲಿನ ಸಮಸ್ಯೆಗಳು. ಕೈಗಾರಿಕೆಗಳ ಅಭಿವೃದ್ಧಿಗಾಗಿ ಶ್ರೀಮಂತ ರಾಷ್ಟ್ರಗಳಿಂದ ಬಂಡವಾಳ, ತಂತ್ರಜ್ಞಾನ, ಯಂತ್ರೋಪಕರಣಗಳು ಮತ್ತು ಅರೆಸಿದ್ಧ ಸರಕುಗಳು ಹೀಗೆ ಮುಂತಾದವುಗಳನ್ನು ಆಮದು ಮಾಡಿಕೊಳ್ಳಬೇಕಾಗತ್ತೆ ಅಭಿವೃದ್ಧಿಶೀಲ ರಾಷ್ಟ್ರಗಳು ಅಥವಾ ಹಿಂದುಳಿದಿರ್ತಕ್ಕಂಥ ರಾಷ್ಟ್ರಗಳು. ಇದರಿಂದ ಬಡ ರಾಷ್ಟ್ರಗಳ ಸಂದಾಯ ಬಾಕಿಯಲ್ಲಿ ಕೊರತೆಯುಂಟಾಗಿ ವಿದೇಶಿ ವಿನಿಮಯದ ಸಮಸ್ಯೆ ಪ್ರಾರಂಭ ಆಗುತ್ತೆ. ಸೊ ವಿದೇಶಿ ವಿನಿಮಯದ ಸಮಸ್ಯೆ ಪ್ರಾರಂಭ ಆಯಿತು ಅಂತ ಹೇಳಿದರೆ ವಿದೇಶಿಗರು ಅಥವಾ ಅಭಿವೃದ್ಧಿ ಹೊಂದಿರತಕ್ಕಂಥ ದೇಶಗಳು ಹೇಳುವ ಒಂದು ಅಥವಾ ಅವರು ಮಾಡ್ತಕ್ಕಂಥ ನೀತಿಗಳಿಗೆ, ಸುಂಕದ ನೀತಿ ಆಗಿರ್ಬೋದು ಅಥವಾ ಅಂತಾರಾಷ್ಟ್ರೀಯ ವ್ಯಾಪಾರದ ನೀತಿಗಳಾಗಲಿ, ಅದಕ್ಕೆ ತಲೆಬಾಗಬೇಕಾಗತ್ತೆ ಕೆಲವು ಸಾರಿ. ಇವೆಲ್ಲನೂ ಎಕನಾಮಿಕ್ ಫ್ಯಾಕ್ಟರ್ಸ್ ಇರ್ಬೋದು, ನಾನ್ ಎಕನಾಮಿಕ್ ಫ್ಯಾಕ್ಟರ್ಸ್ ಇರ್ಬೋದು, ಅಡ್ಮಿನಿಸ್ಟ್ರೇಟಿವ್ ಫ್ಯಾಕ್ಟರ್ಸ್ ಇರ್ಬೋದು ಅಥವಾ ಇಂಟರ್ನ್ಯಾಷನಲ್ ಫೋರ್ಸಸ್ ಫ್ಯಾಕ್ಟರ್ಸ್ ಇರ್ಬೋದು. ಇವೆಲ್ಲ ಅಂಶಗಳು ಕೈಗಾರಿಕಾ ಅಭಿವೃದ್ಧಿಗೆ ತಡೆಯೊಡ್ಡುತ್ತೆ ಅಂತ ಹೇಳ್ತೀವಿ. ರೈಟ್. ಈಗ ಮುಂದಿನದಾಗಿ ತಡೆಯೊಡ್ತಕ್ಕಂಥ ಅಂಶಗಳನ್ನು ನೋಡಿದ್ದೀವಿ ನಾವೀಗ. ಈಗ ಮುಂದಿನ ಒಂದು ಟಾಪಿಕ್ನ ತಗೋಣ. ಏನಂತ ಹೇಳಿದರೆ, ಕೈಗಾರಿಕಾ ಅಭಿವೃದ್ಧಿಯ ಮೇಲೆ ಪರಿಣಾಮವನ್ನು ಅಥವಾ ಪ್ರಭಾವವನ್ನು ಬೀರ್ತಕ್ಕಂಥ ಅಂಶಗಳು ಯಾವುದು ಅಂತ. ರೈಟ್. ಈಗ ಕೈಗಾರಿಕಾ ಅಭಿವೃದ್ಧಿಯನ್ನು ಸಾಧಿಸಬೇಕಾಗಿದೆ, ನಾವು ಎನಿ ಕಂಡೀಷನ್ ಸಾಧಿಸಲೇಬೇಕಾಗಿದೆ. ಈ ಸಾಧಿಸಬೇಕು ಅಂತ ಹೇಳಿದರೆ ಯಾವೆಲ್ಲ ಅಂಶಗಳು ನಮಗೆ ಪೂರಕವಾಗಿರುತ್ತೆ, ಕೈಗಾರಿಕಾ ಅಭಿವೃದ್ಧಿಯನ್ನು ಸಾಧಿಸೋದಕ್ಕೆ ಸಹಾಯಕವಾಗಿವೆ ಅನ್ನೋದನ್ನು ನೋಡೋಣ. ಮೊದಲಿಗೆ ನೈಸರ್ಗಿಕ ಸಂಪನ್ಮೂಲಗಳು ಅಂತ ಹೇಳ್ತೀವಿ. ನೈಸರ್ಗಿಕ ಸಂಪನ್ಮೂಲಗಳು ಅಂತ ಹೇಳಿದರೆ ನ್ಯಾಚುರಲ್ ಆಗಿ ನಿಸರ್ಗದಲ್ಲಿ ಸಿಗ್ತಕ್ಕಂಥ ಸಂಪನ್ಮೂಲಗಳನ್ನು ನಾವು ನೈಸರ್ಗಿಕ ಸಂಪನ್ಮೂಲಗಳು ಅಂತ ಹೇಳ್ತೀವಿ. ನಮಗೆ ಗೊತ್ತು, ಭಾರತವನ್ನು ತಗೊಂಡಾಗ ಇಂಡಿಯಾ ಹ್ಯಾಸ್ ಅ ರಿಚ್ ನ್ಯಾಚುರಲ್ ರಿಸೋರ್ಸಸ್. ರೈಟ್. ಬಟ್ ವಿ ಇಂಡಿಯನ್ಸ್ ಹ್ಯಾವ್ ಫೇಲ್ಡ್ ಟು ಯುಟಿಲೈಸ್ ಸಚ್ ರಿಸೋರ್ಸಸ್ ಪ್ರಾಪರ್ಲಿ. ಸರಳವಾಗಿ ಹೇಳಬೇಕು ಅಂತ ಹೇಳಿದರೆ, ಏನು ಸಂಪನ್ಮೂಲಗಳ ಲಭ್ಯ ಇರ್ತಾವೋ ಆ ಸಂಪನ್ಮೂಲಗಳನ್ನು ದಕ್ಷತೆಯಿಂದ ಬಳಸಬೇಕು. ಆ ಸಂಪನ್ಮೂಲಗಳ ಕಾರಣದಿಂದ ಒಂದು ದೇಶದಲ್ಲಿ ಕೈಗಾರಿಕಾ ಅಭಿವೃದ್ಧಿಯನ್ನು ಸಾಧಿಸ್ಬೋದು. ಯಾವ ರೀತಿಯಾಗಿ ಬಳಸಬೇಕು, ಆ ಸಂಪನ್ಮೂಲಗಳನ್ನು ಹೇಗೆ ಬಳಸಬೇಕು ಮತ್ತು ದಕ್ಷತೆಯಿಂದ ಬಳಸಬೇಕಾದ್ರೆ ಏನು ಮಾಡಬೇಕು, ಯಾವ ತಂತ್ರಜ್ಞಾನವನ್ನು ಬಳಸಬೇಕು, ಇವೆಲ್ಲ ಅಂಶಗಳನ್ನು ಪರಿಗಣಿಸಿ ನೈಸರ್ಗಿಕ ಸಂಪನ್ಮೂಲಗಳ ಲಭ್ಯತೆಯನ್ನು ನೋಡಿಕೊಂಡು ಯಾವ ರೀತಿಯಾಗಿ ಬಳಸಿದ್ರೆ ನಮ್ಮ ದೇಶವನ್ನು ಅಭಿವೃದ್ಧಿ ಸಾಧಿಸ್ಬೋದು, ದೇಶ ಅಭಿವೃದ್ಧಿಯತ್ತ ಹೋಗ್ಬೋದು, ಕೈಗಾರಿಕೆಗಳು ಅಭಿವೃದ್ಧಿಯನ್ನು ಸಾಧಿಸ್ಬೋದು ಅನ್ನೋದನ್ನು ಯೋಚನೆ ಮಾಡಬೇಕಾಗತ್ತೆ. ಸಂಪನ್ಮೂಲಗಳನ್ನು ದಕ್ಷ ರೀತಿಯಲ್ಲಿ ಅಥವಾ ದಕ್ಷತೆಯಿಂದ ಬಳಸುವುದರಿಂದ ಕೈಗಾರಿಕೆಗಳು ಅಭಿವೃದ್ಧಿಯನ್ನು ಸಾಧಿಸಬಹುದು. ಎರಡನೇದಾಗಿ ಅವೈಲಬಿಲಿಟಿ ಆಫ್ ಕ್ಯಾಪಿಟಲ್ ಅಂತ ಹೇಳ್ತೀವಿ. ಅಂದರೆ ಇಂಡಸ್ಟ್ರಿಯಲೈಸೇಷನ್ ಆ್ಯಂಡ್ ಎಕನಾಮಿಕ್ ಗ್ರೋತ್ ಆರ್ ಗವರ್ನ್ಡ್ ಬೈ ದ ಅವೈಲಬಿಲಿಟಿ ಆಫ್ ಕ್ಯಾಪಿಟಲ್. ಕೈಗಾರೀಕರಣ ಆಗಿರ್ಬೋದು ಅಥವಾ ಆರ್ಥಿಕ ಬೆಳವಣಿಗೆ ಆಗಿರ್ಬೋದು, ಇವುಗಳನ್ನು ನಿಯಂತ್ರಿಸೋದು ಯಾವುದು, ಬಂಡವಾಳದ ಲಭ್ಯತೆ. ಆದರೆ ಡೆವಲಪಿಂಗ್ ಕಂಟ್ರೀಸ್ ಆರ್ ಕ್ಯಾರೆಕ್ಟರೈಸ್ಡ್ ಬೈ ಶಾರ್ಟೇಜ್ ಆಫ್ ಕ್ಯಾಪಿಟಲ್. ಅಭಿವೃದ್ಧಿಶೀಲ ಮತ್ತು ಹಿಂದುಳಿದಿರತಕ್ಕಂಥ ದೇಶಗಳಲ್ಲಿ ಬಂಡವಾಳದ ಕೊರತೆಯನ್ನು ನಾವು ಕಾಣ್ತೀವಿ. ಅಲ್ಲಿ ಬಂಡವಾಳದ ಲಭ್ಯತೆ ಕಡಿಮೆ ಇದೆ. ಆ ಕಾರಣಕ್ಕೆ ಡೆವಲಪ್ಮೆಂಟ್ ಆಗೋದಕ್ಕೆ ಸಾಧ್ಯ ಇಲ್ಲ, ಕೈಗಾರಿಕೆಗಳು ಅಭಿವೃದ್ಧಿಯನ್ನು ಸಾಧಿಸೋಕ್ಕೆ ಆಗ್ತಾಯಿಲ್ಲ. ಬಂಡವಾಳದ ಲಭ್ಯತೆಯನ್ನು ಹೆಚ್ಚಿಸಿದಾಗ ಅಥವಾ ಬಂಡವಾಳವನ್ನು ಹೆಚ್ಚಿಗೆ ಪ್ರೊವೈಡ್ ಮಾಡಿದಾಗ ಏನಾಗುತ್ತೆ, ಕೈಗಾರಿಕೆಗಳು ಅಭಿವೃದ್ಧಿಯನ್ನು ಸಾಧಿಸುತ್ತೆ. ರೈಟ್. ಎರಡನೇದು, ಒಂದು ಸಂಪನ್ಮೂಲಗಳನ್ನು ದಕ್ಷತೆಯಿಂದ ಬಳಸಬೇಕು. ಎರಡನೇದು ಬಂಡವಾಳವನ್ನು ಹೆಚ್ಚಿಗೆ ಪ್ರೊವೈಡ್ ಮಾಡಿದಾಗ,
ಸಪ್ಲೈ ಮಾಡಿದಾಗ, ಬಂಡವಾಳವನ್ನು ಕೈಗಾರಿಕೆಗಳ ಅಭಿವೃದ್ಧಿಗಾಗಿ ನೀಡಿದಾಗ, ಬಂಡವಾಳದ ಲಭ್ಯತೆ ಹೆಚ್ಚಾದಾಗ ಕೈಗಾರಿಕಾ ಅಭಿವೃದ್ಧಿಯನ್ನು ಸಾಧಿಸ್ಬೋದು. ಮೂರನೇದಾಗಿ ಎಫಿಷಿಯಂಟ್ ಆಂಟ್ರಪ್ರಿನ್ಯೂರ್ಸ್ ಅಂತ ಹೇಳ್ತೀವಿ. ಸಾಹಸಿ ಉದ್ಯಮಿಗಳ ಅವಶ್ಯಕತೆ ಇದೆ. ಸೊ ಸಾಹಸಿ ಉದ್ಯಮಿಗಳು ಅಂತ ಹೇಳಿದರೆ ಯಾರು ರಿಸ್ಕನ್ನು ತಗೊಳ್ಳೋದಕ್ಕೆ ತಯಾರಾಗಿದ್ದಾರೆ ಮತ್ತು ಹೆಚ್ಚಿನ ಒಂದು ಜ್ಞಾನವನ್ನು ಪಡೆದುಕೊಂಡಿದ್ದಾರೆ. ಸೊ ಈ ಕೈಗಾರಿಕೆಗಳನ್ನ ಮಾಡಬೇಕು ಅಂತ ಹೇಳಿ ಹಾಗೆ ಈ ಕೈಗಾರಿಕೆಯನ್ನು ಪ್ರಾರಂಭ ಮಾಡಿದರೆ ಆಗೋದಿಲ್ಲ. ಅಲ್ಲಿ ಕೆಲವೊಂದಿಷ್ಟು ಉದ್ಯಮಶೀಲ ಗುಣಗಳಿವೆ. ಆ ಗುಣಗಳನ್ನು ರೂಢಿಸ್ಕೊಂಡಾಗ ಅವನಲ್ಲಿ ಸಾಮರ್ಥ್ಯಗಳು ಬರುತ್ತೆ. ಆ ಸಾಮರ್ಥ್ಯಗಳು ಬಂದಾಗ ಆತ ಕೈಗಾರಿಕೆಯನ್ನು ಅಭಿವೃದ್ಧಿಪಡಿಸ್ಬೋದು. ಸೊ ಕೈಗಾರೀಕರಣ ಸಾಧಿಸಬೇಕು ಅಂತ ಹೇಳಿದರೆ ಉದ್ದಿಮೆ ಚಟುವಟಿಕೆಗಳನ್ನು ಸುಸಂಘಟಿತಗೊಳಿಸುವುದು ಒಬ್ಬ ಸಾಹಸಿ ಉದ್ದಿಮೆದಾರನ ಕಾರ್ಯ, ಅವನ ಕೆಲಸ ಅದು. ಸೊ ಉದ್ಯಮಶೀಲತೆ ಗುಣವನ್ನು ಹೊಂದಿದ ಉದ್ದಿಮೆದಾರರ ವರ್ಗವು ಕೈಗಾರಿಕಾ ಅಭಿವೃದ್ಧಿಯನ್ನು ಸಾಧಿಸ್ಬೋದು. ರೈಟ್. ಹಂಗಂದರೆ ನಮಗೆ ಈಗ ಸಾಹಸಿ ಉದ್ಯಮಿಗಳು ಬೇಕು. ಆ ಉದ್ಯಮಿಗಳಿಂದ ನಾವು ಕೈಗಾರಿಕಾ ಅಭಿವೃದ್ಧಿಯನ್ನು ಸಾಧಿಸ್ತೀವಿ. ಕ್ಲಿಯರ್. ನಾಲ್ಕನೇದಾಗಿ ಪ್ರೊಡಕ್ಷನ್ ಟೆಕ್ನಿಕ್ಸ್, ಉತ್ಪಾದನಾ ವಿಧಾನ. ಕೈಗಾರಿಕೆಗಳ ಅಭಿವೃದ್ಧಿಗೆ ಆಧುನಿಕ ಉತ್ಪಾದನಾ ತಂತ್ರಜ್ಞಾನದ ಅಗತ್ಯವಿರುತ್ತೆ. ಸೊ ಜಾಗತೀಕರಣದ ಈ ಗ್ಲೋಬಲೈಸೇಷನ್ ಏನಿದೆ, ಎಲ್ಲ ನಮ್ಮ ಎಕನಾಮಿ, ಭಾರತದ ಅರ್ಥವ್ಯವಸ್ಥೆ ನೋಡಿದಾಗ ವಿ ಆರ್ ಲಿಬರಲೈಸ್ಡ್, ವಿ ಆರ್ ಫ್ರೀ ಆ್ಯಂಡ್ ವಿ ಹ್ಯಾವ್ ಗ್ಲೋಬಲೈಸ್ಡ್ ಅವರ್ ಸೆಲ್ವ್ಸ್. ಜಾಗತೀಕರಣದ ಸನ್ನಿವೇಶದಲ್ಲಿ ಕೈಗಾರಿಕೆಗಳು ಸ್ಪರ್ಧಾತ್ಮಕ ಸರಕುಗಳನ್ನು ಉತ್ಪಾದಿಸಿ ಮಾರಾಟ ಮಾಡಬೇಕಾಗತ್ತೆ. ಈಗ ಭಾರತದಲ್ಲಿ ಕೈಗಾರಿಕೆಗಳ ಉತ್ಪಾದನೆಯು ಇನ್ನೂ ಸಾಂಪ್ರದಾಯಿಕ ಮತ್ತು ಹಳೆಯ ವಿಧಾನಗಳ ಮೂಲಕ ನಡೀತಾ ಇದೆ. ಸೊ ಇಲ್ಲಿಂದ ನಾವು ಹೊರಗೆ ಬರಬೇಕು, ಹೊಸ ತಂತ್ರಜ್ಞಾನವನ್ನು ಬಳಸಬೇಕು, ಕಡಿಮೆ ವೆಚ್ಚದಲ್ಲಿ ಹೆಚ್ಚಿನ ಉತ್ಪಾದನೆಯನ್ನು ಮಾಡಬೇಕು, ಅಪ್ಡೇಟ್ ಆಗಬೇಕು ನಾವು ಕೂಡ. ಆವಾಗ ಮಾತ್ರ ನಾವು ವಿದೇಶಿಗರ ಜೊತೆಗೆ ಪೈಪೋಟಿಯನ್ನು ಸಾಧಿಸಬಹುದು ಮತ್ತು ಕೈಗಾರಿಕೆಯಲ್ಲಿ ಅಭಿವೃದ್ಧಿಯನ್ನು ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ. ಈ ನಿಟ್ಟಿನಲ್ಲಿ ಸರ್ಕಾರವು ಕೂಡ ಈ ಹೊಸ ತಂತ್ರಜ್ಞಾನವನ್ನು ಭಾರತದಲ್ಲಿ ಪರಿಚಯಿಸೋದಕ್ಕೆ, ತರೋದಕ್ಕೆ ಅಥವಾ ಅದರಲ್ಲಿ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮಾಡೋದಕ್ಕೆ ಸಹಾಯ ಮಾಡಬೇಕಾಗತ್ತೆ. ಮತ್ತು ಸರ್ಕಾರಗಳು ಇದಕ್ಕೆ ಸಂಬಂಧಪಟ್ಟಂಥ ಕ್ರಮಗಳನ್ನ ತಗೊಳ್ತಾ ಇವೆ. ರೈಟ್. ಕೇಂದ್ರ ಸರ್ಕಾರ ಆಗಿರ್ಬೋದು ಅಥವಾ ರಾಜ್ಯ ಸರ್ಕಾರಗಳಾಗಿರ್ಬೋದು, ದೇ ಆರ್ ಟ್ರೈಯಿಂಗ್ ದೇರ್ ಬೆಸ್ಟ್ ಟು ಬ್ರಿಂಗ್ ಔಟ್ ದ ಬೆಸ್ಟ್ ಟೆಕ್ನಿಕ್ಸ್ ಫಾರ್ ಇನ್ಕ್ರೀಸಿಂಗ್ ದ ಪ್ರೊಡಕ್ಟಿವಿಟಿ ಇನ್ ಇಂಡಿಯಾ. ದೆನ್ ಲೇಬರ್. ಸೊ ಅವೈಲಬಿಲಿಟಿ ಆಫ್ ಲೇಬರ್ ಆ್ಯಂಡ್ ಅವೈಲಬಿಲಿಟಿ ಆಫ್ ಸ್ಕಿಲ್ಡ್ ಲೇಬರ್ ಅಂತ ಹೇಳ್ತೀನಿ ನಾನು ಪರ್ಟಿಕ್ಯುಲರ್ ಆಗಿ. ಯಾಕಂದರೆ ಇದು ಒಂದು ಕೈಗಾರಿಕೆ ಅಭಿವೃದ್ಧಿಯಲ್ಲಿ ಮಹತ್ತರವಾದಂತಹ ಪಾತ್ರವನ್ನು ವಹಿಸುತ್ತೆ. ಯಾಕಂತೇಳಿದರೆ ವಿ ನೋ ದಟ್ ಲೇಬರ್ ಇಲ್ಲ ಅಂತೇಳಿದರೆ ಉತ್ಪಾದನೆ ಸಾಧ್ಯ ಆಗೋದಿಲ್ಲ. ಎಷ್ಟೇ ಟೆಕ್ನಾಲಜಿ ಹೊರದ್ರೂ ಕೂಡ ನಮಗೆ ಶ್ರಮ ಅನ್ನೋದು ಬೇಕೇ ಬೇಕು. ಸೊ ಶ್ರಮಿಕರೇನಿದ್ದಾರೆ ಇವರು ಕೈಗಾರಿಕಾ ಅಭಿವೃದ್ಧಿಯಲ್ಲಿ ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತಾರೆ. ಇವರಿಗೆ ಕಾಲಕ್ಕೆ ತಕ್ಕಂತೆ ಅವ್ರ ಜ್ಞಾನವನ್ನು ಅಪ್ಡೇಟ್ ಮಾಡ್ತಾ ಇರಬೇಕು ಮತ್ತು ಅವರಿಗೆ ಬೇಕಾದಂಥ ಒಂದು ತರಬೇತಿಗಳನ್ನ ನೀಡುವ ವ್ಯವಸ್ಥೆ ಆಗಿರಬೇಕು. ಆವಾಗ ಕೈಗಾರಿಕೆಗಳ ಅಭಿವೃದ್ಧಿಯನ್ನು ಸಾಧಿಸೋದಕ್ಕೆ ಬಹಳ ಅನುಕೂಲ ಆಗುತ್ತೆ. ಮುಂದಿನದಾಗಿ ಇನ್ಫ್ರಾಸ್ಟ್ರಕ್ಚರಲ್ ಫೆಸಿಲಿಟೀಸ್, ಮೂಲಭೂತ ಸೌಕರ್ಯಗಳು. ಜನರು ಹೂಡಿಕೆ ಮಾಡೋದಕ್ಕೆ ಮುಂದೆ ಬರಬೇಕು ಅಂತ ಹೇಳಿದರೆ ಅವರಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಬೇಕಾಗತ್ತೆ. ಈಗ ವಿದೇಶಿ ಬಂಡವಾಳದ ಹರಿವು ಹೆಚ್ಚಾಗ್ತಾ ಇದೆ. ಯಾಕಂದರೆ ವಿದೇಶಿಗರಿಗೆ ಬೇಕಾದಂತಹ ಒಂದು ವಾತಾವರಣವನ್ನು, ಮೂಲ ಸೌಕರ್ಯಗಳನ್ನು ಭಾರತದಲ್ಲಿ ಕಲ್ಪಿಸಿಕೊಡಲಾಗ್ತಾ ಇದೆ. ಆ ಕಾರಣದಿಂದ ಏನು ಮಾಡ್ತಾ ಇದ್ದಾರೆ, ಮತ್ತು ಭಾರತದಲ್ಲಿ ಸಂಪನ್ಮೂಲಗಳು ಅಧಿಕವಾಗಿ ಸಿಗೋದ್ರಿಂದ, ನೈಸರ್ಗಿಕ ಸಂಪನ್ಮೂಲ ಆಗಲಿ ಅಥವಾ ಮಾನವ ಸಂಪನ್ಮೂಲ ಆಗಲಿ, ವಿದೇಶಿಗರು ನಮ್ಮ ದೇಶಕ್ಕೆ ಬಂದು ಹೆಚ್ಚಿನ ಹೂಡಿಕೆಗಳನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಬೇಕಾದಂಥ ಮೂಲ ಸೌಕರ್ಯಗಳನ್ನ ಒದಗಿಸ್ಕೊಡ್ತಾ ಇದ್ದಾರೆ ನಮ್ಮ ಸರ್ಕಾರದವರು. ಆ ಕಾರಣದಿಂದ ಸೊ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಎಲ್ಲಿ ಆಗುತ್ತೋ ಅಲ್ಲಿ ಕೈಗಾರಿಕೆಗಳು ಹೆಚ್ಚಿಗೆ ಸ್ಥಾಪನೆ ಆಗುತ್ತೆ, ಅಲ್ಲಿ ಅಭಿವೃದ್ಧಿ ಕೂಡ ನಾವು ಸಾಧಿಸ್ಬೋದು. ಮುಂದಿನದಾಗಿ ಸರ್ಕಾರದ ನೀತಿಗಳು ಅಂತ ಹೇಳಿದಾಗ ಯಾವ ರೀತಿಯಾದಂಥ ಸರ್ಕಾರದ ನೀತಿಗಳಿರಬೇಕು ಮತ್ತು ಅವುಗಳಿಂದ ಪ್ರೇರಣೆಗೊಂಡು ಕೈಗಾರಿಕೆಗಳು ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಸ್ಥಾಪನೆ ಆಗಬೇಕು ಅಂತೇಳಿ ಹೇಳ್ತೀವಿ. ಸರ್ಕಾರದ ನೀತಿ ನಿರೂಪಣೆಗಳು ಸಹ ಕೈಗಾರಿಕೆಗಳ ಅಭಿವೃದ್ಧಿಯನ್ನು ನಿರ್ಧರಿಸುತ್ತೆ. ಭಾರತ ಸರ್ಕಾರ ನೋಡಿದಾಗ ನಮ್ಮ ಭಾರತದಲ್ಲಿ 1948, 1956, 1977, 1991 ಹೀಗೆ ಕಾಲಕ್ಕೆ ತಕ್ಕಂತೆ ವಿನೂತನವಾದಂಥ ನೂತನ ಕೈಗಾರಿಕಾ ನೀತಿಗಳನ್ನು ಜಾರಿಗೆ ತರ್ತಾ ಬಂದಿವೆ. 1991ರಲ್ಲಿ LPG ಅಂದರೆ ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಮತ್ತು ಗ್ಲೋಬಲೈಸೇಷನನ್ನು
ಲಿಬರಲೈಸೇಷನ್ ಅಂದರೆ ಉದಾರೀಕರಣ, ಪ್ರೈವೇಟೈಸೇಷನ್ ಅಂತ ಹೇಳಿದರೆ ಖಾಸಗೀಕರಣ, ಮತ್ತು ಜಾಗತೀಕರಣ ಅಂತ ಹೇಳಿದರೆ ಗ್ಲೋಬಲೈಸೇಷನ್. ಇವುಗಳನ್ನ ಪರಿಚಯಿಸೋದ್ರ ಮೂಲಕ, ಇವುಗಳಿಗೆ ಸಂಬಂಧಪಟ್ಟಂಥ ನೀತಿಗಳನ್ನ ಮಾಡೋದ್ರ ಮೂಲಕ ಕೈಗಾರೀಕರಣದ ವೇಗವನ್ನು ತೀವ್ರಗೊಳಿಸಲಾಗಿದೆ. ಆ ನಿಟ್ಟಿನಲ್ಲಿ ಸರ್ಕಾರ ಮಾಡ್ತಕ್ಕಂಥ ನೀತಿಗಳು ಕೈಗಾರಿಕೆಗಳ ಅಭಿವೃದ್ಧಿಯನ್ನು ದೃಷ್ಟಿಕೋನದಲ್ಲಿಟ್ಕೊಂಡು ಕೈಗಾರಿಕೆಗಳ ಅಭಿವೃದ್ಧಿಗಾಗಿ ಸಹಕಾರಿಯಾಗ್ತಕ್ಕಂಥ ಒಂದು ನೀತಿಗಳನ್ನ ರೂಪಿಸಬೇಕಾಗತ್ತೆ. ರೈಟ್, ಅದಕ್ಕೆ ಉದಾಹರಣೆಯನ್ನು ನಾವು ನೋಡ್ತೀವಿ ನಮ್ಮ ಭಾರತದಲ್ಲಿ. ಇವು ಈ ರೀತಿ ಹಲವಾರು ಅಂಶಗಳಿವೆ ಯಾವುವು ಕೈಗಾರೀಕರಣವನ್ನು ಅಥವಾ ಕೈಗಾರಿಕಾ ಅಭಿವೃದ್ಧಿಯ ಮೇಲೆ ಪ್ರಭಾವವನ್ನು ಬೀರ್ತಾ ಇರುತ್ತೆ. ಅವೈಲಬಿಲಿಟಿ ಆಫ್ ಲೇಬರ್ ಇರ್ಬೋದು, ಅದಾದಮೇಲೆ ಟ್ಯಾಕ್ಸೇಷನ್ ಪಾಲಿಸಿ ಇರ್ಬೋದು ಸರ್ಕಾರದ್ದು, ಆಮೇಲೆ ವಿದೇಶಿ ವ್ಯಾಪಾರದ ನೀತಿಗಳಿರ್ಬೋದು. ಇವೆಲ್ಲ ಅಂಶಗಳು ಕೈಗಾರಿಕಾ ಅಭಿವೃದ್ಧಿಯ ಮೇಲೆ ಪ್ರಭಾವವನ್ನು ಬೀರ್ತಾ ಇರುತ್ತೆ. ರೈಟ್, ಈಗ ಮುಂದಿನದಾಗಿ ಇಲ್ಲಿವರೆಗೂ ಅಂದರೆ ಕೈಗಾರೀಕರಣ ಅಂದರೆ ಏನು, ಕೈಗಾರೀಕರಣದ ವ್ಯಾಖ್ಯಾನಗಳು, ಅದರ ಅರ್ಥ, ಅದರ ಮಹತ್ವ ಮತ್ತು ಕೈಗಾರಿಕಾ ಅಭಿವೃದ್ಧಿಯ ಮೇಲೆ ಕೈಗಾರಿಕಾ ಅಭಿವೃದ್ಧಿಗೆ ಅಡೆತಡೆ ಒಡ್ತಕ್ಕಂಥ ಅಂಶಗಳನ್ನು ನೋಡಿದ್ವಿ. ಮತ್ತು ಕೈಗಾರಿಕಾ ಅಭಿವೃದ್ಧಿಯ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನು ಈಗ ನೋಡಿದ್ವಿ. ಮುಂದಿನದಾಗಿ ನಾನು ಮುಂದಿನ ಒಂದು ಕ್ಲಾಸ್ದಲ್ಲಿ PPP ಮಾಡೆಲ್ನ ತೊಗೊಂಡು ಬರ್ತೀನಿ. ಅಂದರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಕುರಿತು, ಪಬ್ಲಿಕ್ ಸೆಕ್ಟರ್ ಇಂಡಸ್ಟ್ರೀಸ್ ಅಂದರೆ ಏನು, ಪ್ರೈವೇಟ್ ಸೆಕ್ಟರ್ ಅಂದರೆ ಏನು, ಮತ್ತು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂದರೆ ಏನು, ಇದ್ರ ಕುರಿತು ಮುಂದಿನ ಒಂದು ಸೆಷನ್ದಲ್ಲಿ ನೋಡೋಣ. ಅಲ್ಲಿವರೆಗೂ ಧನ್ಯವಾದಗಳು.